ಫಸ್ಟ್ PUC ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮ್ಯಾಥಮೆಟಿಕ್ಸ್ 2023 ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ವಸಂತ್ ಶಾಸ್ತ್ರಿ, TCHR ವಿತ್ ಯು ಆಲ್ವೇಸ್. ಟೀಚರ್ಸ್ ಅಂತ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಇದರಿಂದ ಕರ್ನಾಟಕದ ಫಸ್ಟ್ PUC ಮಕ್ಕಳಿಗೋಸ್ಕರ ಈ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಪ್ರತಿನಿತ್ಯ ತಪ್ಪದೇನೆ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಿ ಮತ್ತು ಈ ಎಲ್ಲ ನೋಟ್ಸ್ ನಿಮಗೆ ಲಭ್ಯ ಇರುತ್ತೆ. ಶುರು ಮಾಡೋಣವಾ? ಸರಿ, ಇವತ್ತಿನ ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸ್ ಒಂದು ಚಾಪ್ಟರಿಂದ, ಮ್ಯಾಥಮೆಟಿಕ್ಸ್ಲಿರೋ ಹಲವಾರು ಚಾಪ್ಟರ್ಸಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಎತ್ಕೊಳ್ಳೋಣ. ಆಗ್ಬೋದಾ? ಎಲ್ಲಿಂದ ಶುರು ಮಾಡಬೇಕು? ಕ್ಲಿಯರ್ ಪಿಕ್ಚರ್ ಕೊಟ್ಬಿಡ್ತೀನಿ ನೋಡಿ. ಪಾರ್ಟ್ ಇ ಇಂದ ನೀವು ಆನ್ಸರ್ ಬರೆಯೋದಕ್ಕೆ ಶುರು ಮಾಡಬೇಕು. ರೈಟ್, ಫಸ್ಟ್ 2 pages ಬಿಟ್ಬಿಡಿ, ಅದು 1 ಮಾರ್ಕ್ ಅಥವಾ ಪಾರ್ಟ್ ಎನಲ್ಲಿ 1, 2, 3 ಸೆಕ್ಷನ್ ಬಂದಿರಬಹುದು. ಇನ್ನು ಪಾರ್ಟ್ ಇ ಅನ್ನೋದನ್ನ 3rd ಅಥವಾ 4th ಪೇಜಿಂದ ಬರೆಯೋಕೆ ಶುರು ಮಾಡಬಹುದು. ಅಲ್ಲಿಂದನೇ ಶುರು ಮಾಡಿ. ಯಾಕೆಂದ್ರೆ ಕೆಲವು ಕ್ವಶನ್ಸ್ ಇದೆಯಲ್ಲ ಕನ್ಫರ್ಮ್ ಇಲ್ಲಿದೆ ನೋಡಿ. ಸೊ ಇದನ್ನ ಪ್ರಿಪೇರ್ ಆಗ್ಬಿಡಿ. ತುಂಬಾ ಸುಲಭವಾಗಿ ಬರೆಯೋದು ಹೇಗೆ ಅದನ್ನ ನಾನು ಇವಾಗ ಹೇಳ್ಕೊಡ್ತೀನಿ ನೋಡಿ. ಪ್ರೂವ್ ಜಾಮೆಟ್ರಿಕಲಿ ದಾಟ್ cos A plus B ಈಕ್ವಲ್ಸ್ cos A cos B ಮೈನಸ್ sin A sin B. ಹೌದಾ? ಇದನ್ನು ಈ ರೀತಿನೂ ಕೇಳಬಹುದು. ಆ್ಯಂಡ್ ಹೆನ್ಸ್ ಪ್ರೂವ್ ದಟ್ cos 2A ಈಕ್ವಲ್ ಟು cos ಸ್ಕ್ವೇರ್ A ಮೈನಸ್ sin ಸ್ಕ್ವೇರ್ A. ಅಥವಾ ಇದರಲ್ಲಿ ಸಬ್ ಕ್ವಶನ್ಸ್ ಏನಾದರೂ ಬರ್ಬೋದು, ಅದನ್ನು ಆಮೇಲೆ ನೋಡೋಣ. ನೋಡಿ, cos 90 ಪ್ಲಸ್ ಥೀಟಾ ಇಸ್ ಮೈನಸ್ sin ಥೀಟಾ, ಇದೇನಾದರೂ ಕೇಳ್ಬೋದು. ಆದರೆ ಟೆಕ್ಸ್ಟಲ್ಲಿ ಈ ಥರ ಇದೆ. ಹೌದಾ? cos x ಪ್ಲಸ್ y ಈಕ್ವಲ್ ಟು cos x cos y ಮೈನಸ್ sin x sin y ಇದೆ. ರೈಟ್, ನಾವು ಯಾವುದೋ ಒಂದು ಫಾರ್ಮೆಟಲ್ಲಿ ಡಿರೈವೇಶನ್ ಮಾಡೋಣ. ಕೊನೆಯಲ್ಲಿ ರೀಪ್ಲೇಸ್ ಎ ಆ್ಯಂಡ್ ಬಿ ವಿತ್ ಎಕ್ಸ್ ಆ್ಯಂಡ್ ವೈ ಅಂತ ಬರೆದ್ರೆ ಸಾಕು ಅಲ್ವಾ? ಸೊ ಒಂದನ್ನು ಸರಿಯಾಗಿ ಕಲ್ತ್ಕೊಂಡ್ಬಿಡೋಣ. ಆ ಫಾರ್ಮೆಟ್ ಕೊನೆಯಲ್ಲಿ ಹೇಗಾದರೂ ಬದಲಾವಣೆ ಮಾಡ್ಕೋಬೋದು. ಶುರು ಮಾಡೋಣ ಹಾಗಾದರೆ. ಸರಿ, ಸೊ ಇದರ ಡಿರೈವೇಶನ್ ಮಾಡೋದಕ್ಕೆ ನಾನು ನಿಮಗೆ ಒಂದು ಅದ್ಭುತವಾದ ಹಿಂಟ್ ಕೊಡ್ತೀನಿ. ನಮ್ಗೆಲ್ರಿಗೂ ಇಂಗ್ಲೀಷ್ ಆಲ್ಫಾಬೆಟ್ಸ್ ಚೆನ್ನಾಗಿ ಬರೋದು ಗೊತ್ತಿದೆ. ಎಲ್ಲರೂ ಚೆನ್ನಾಗಿ ABCD PQRS ಇವೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ಅಲ್ವಾ? ಸೊ ಹಾಗಾದರೆ ನಾವಿವಾಗ PQRS ಈ 4 ಲೆಟರ್ ಇಟ್ಕೊಂಡು ಚಿಟಿಕೆ ಹೊಡೆಯೋದ್ರಲ್ಲಿ ಡಿರೈವೇಶನ್ ಮಾಡ್ತೀವಿ. ರೈಟ್, ಸೊ ಇದು ಈ ಡಿರೈವೇಶನ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ನೋಟ್ ಅಂತ ಮೊದಲು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ. ಅದೇನು ಅಂತಂದರೆ ನೋಡಿ, ಆಟ ಆಡ್ಕೊಂಡು ಮಾಡೋದು ಹೇಗೆ. PQRS ಇದು ಒಂದು ಆರ್ಡ್ರಲ್ಲಿ ಬರುತ್ತೆ, ಎಲ್ರಿಗೂ ಚೆನ್ನಾಗಿ ಗೊತ್ತು. ಬರೆದಿಟ್ಕೋಬೇಕು. ಒಂದನ್ನು ಸ್ಕಿಪ್ ಮಾಡಿ ಇನ್ನೊಂದನ್ನು ಜಾಯಿನ್ ಮಾಡಬೇಕು. PR ಆ್ಯಂಡ್ QS ಇದು ನಾವು ಈ ಡಿರೈವೇಶನಲ್ಲಿ ಮಾಡಬೇಕಾಗಿರೋ ಕನ್ಸ್ಟ್ರಕ್ಷನ್. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಈಗ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಸುಲಭ ಡಿರೈವೇಶನ್ ಮಾಡ್ತೀವಿ. ಜೊತೆಯಲ್ಲಿ ಇನ್ನೊಂದು ಮಹತ್ವದ್ದೇನು ಅಂದರೆ, ಒಂದು ವೇಳೆ ಒಂದು ಸರ್ಕಲ್ ಡ್ರಾ ಮಾಡಿದಾಗ ರೈಟ್, ಆ ಸರ್ಕಲ್ ಒಳಗಡೆ, ಸರ್ಕಲ್ ಮೇಲ್ಗಡೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿದ್ರೆ ರೈಟ್, ಸೊ ಆ ಪಾಯಿಂಟ್ ಇದೆಯಲ್ಲ ಅದನ್ನು ಕಾಸ್ ಥೀಟಾ ಸೈನ್ ಥೀಟಾ ಅಂತ ಬರೀಬಹುದು. ಇದು ನಿಮಗೆ ಗೊತ್ತಿದೆಯಾ? ನೋಡಿ, ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತಿದ್ದೀನಿ. ಒಂದು ವೇಳೆ ಇದು ಯೂನಿಟ್ ಸರ್ಕಲ್ ಆಗಿದ್ದರೆ, ಯೂನಿಟ್ ಸರ್ಕಲ್ ಅಂದ್ರೆ ಏನು? ರೇಡಿಯಸ್ ವ್ಯಾಲ್ಯೂ 1 ಇರಬೇಕು. ಹೌದಾ? ಸೊ ರೇಡಿಯಸ್ ವ್ಯಾಲ್ಯೂ 1 ಆದರೆ ಈಗ ನಾನಿಲ್ಲಿ ಈ ಥರ ಜಾಯಿನ್ ಮಾಡಿದ್ರೆ ಇದ್ರ ಲೆಂತ್ ಏನಿರಬೇಕು? 1 ಯೂನಿಟ್ ಆಗಿರಲೇಬೇಕಲ್ವಾ? ಯಾಕಂದ್ರೆ ಅದು ರೇಡಿಯಸ್. ಈಗ ಇಲ್ಲಿಂದ ಒಂದು ವೇಳೆ ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿದಾಗ ಆ್ಯಂಗಲ್ ಒಂದು ವೇಳೆ X ಅಂತ ಇದ್ದರೆ ಆಗ ನಾವು ಹೀಗೆ ಬರೀಬಹುದಾ? ಈ ಒಂದು ಕೋಆರ್ಡಿನೇಟ್ಸನ್ನು X, Y ಅಂತಾನೋ ಏನೋ ಒಂದು ಬರೆದಿಟ್ಟಿರ್ತೀವಿ. ಇಲ್ಲಿ X ಅಂತ ಬರೆದ್ಬಿಟ್ಟಿದ್ದೀನಿ. ಸೊ ಇದನ್ನು OPS ಅಂತಾನೋ ಅಥವಾ OPQ ಅಂತಾನೋ ಇಲ್ಲೇನೋ ಒಂದು ಮಾರ್ಕ್ ಮಾಡೋಣ. ಇಲ್ಲೊಂದು P ಅಂತ ಪಾಯಿಂಟ್ ಮಾರ್ಕ್ ಮಾಡ್ತೀನಿ, ಇಲ್ಲಿ ಬಹುಶಃ M ಅಂತ ಮಾರ್ಕ್ ಮಾಡ್ತೀನಿ. ಈಗ ಈ ಟ್ರಯಾಂಗಲ್ ನೋಡಿ, ಇದರಲ್ಲಿ cos X ಅಂದರೆ ಏನು ಗೊತ್ತಿದೆಯಾ? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂದರೆ ಏನು? OM ಡಿವೈಡೆಡ್ ಬೈ ಹೈಪೋಟೆನಸ್ ಅಂದರೆ ಏನಿದೆ? 1 ಇದೆ. ಅಂದರೆ ಅಬ್ಸರ್ವ್ ಮಾಡಿದ್ರ, OM ಅನ್ನೋದು X ಕೋಆರ್ಡಿನೇಟ್ ಆಫ್ ದಿಸ್ ಪಾಯಿಂಟ್. ಹೌದಾ? ಸೊ OM, PM
ಅಲ್ವಾ? ಇದು ಎಕ್ಸ್ ಕೋಆರ್ಡಿನೇಟ್ ಆ್ಯಂಡ್ ವೈ ಕೋಆರ್ಡಿನೇಟ್. ಬಟ್ ಪಿ ಎಮ್ ಅಂತಂದರೆ ಅದು ಸೈನ್ ಎಕ್ಸ್ ಆಗಿರಬೇಕು. ಯಾಕೆ ಗೊತ್ತಾ? ಆಪೋಸಿಟ್ ಪಿ ಎಮ್ ಡಿವೈಡೆಡ್ ಬೈ ಹೈಪೋಟನಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅದೇನು ಅಂದರೆ ಓ ಎಮ್ ಅಂದರೆ ಕಾಸ್ ಎಕ್ಸ್ ಮತ್ತು ಪಿ ಎಮ್ ಅಂದರೆ ಸೈನ್ ಎಕ್ಸ್. ಇದು ನಮಗೆ ಡಿರೈವೇಷನ್ಗಿಂತ ಮುಂಚೆ ಅರ್ಥ ಆಗ್ಬಿಡ್ಬೇಕು. ಡಿರೈವೇಷನ್ ಆಮೇಲೆ ಮಾಡೋಣ, ಹೌದಾ? ಸೊ ಯೂನಿಟ್ ಸರ್ಕಲ್ ತಗೊಂಡಾಗ ಅದರ ಮೇಲೆ ಈಗ ನಾನು ಎಲ್ಲಾದರೂ ಪಾಯಿಂಟ್ ಮಾರ್ಕ್ ಮಾಡಲಿ, ಅದನ್ನು ಕಾಸ್ ಆಫ್ ದ ಆಂಗಲ್ ಕಾಮ ಸೈನ್ ಆಫ್ ದ ಆಂಗಲ್ ಅಂತ ಬರಿಬಹುದು. ಈಸ್ ದಿಸ್ ಕ್ಲಿಯರ್? ಡನ್. ಸೊ ಇದು ಈ ಕ್ಲಾರಿಟಿ ಇದ್ರೆ ನಾವಿವಾಗ ಡಿರೈವೇಷನ್ ಎತ್ಕೋಬಹುದು. ಮಾಡೋಣವಾ? ಸೊ ನೋಡಿ, ಈಗ ನೆಕ್ಸ್ಟ್ ನಾವಿವಾಗ ಡಿರೈವೇಷನ್ ಎತ್ಕೊಳ್ತಿದ್ದೀವಿ. ಡಿರೈವೇಷನ್ ಮಾಡೋದಕ್ಕೆ ಮೊದಲು ಹೇಳಿದೆ, ಒಂದು ಹಿಂಟ್ ಕೊಟ್ಟಿದ್ದೀನಿ, ಪಿ ಕ್ಯೂ ಆರ್ ಎಸ್ ಅಂತ ಜ್ಞಾಪಕದಲ್ಲಿ ಇಟ್ಕೋಬೇಕು. ಎಲ್ಲದಕ್ಕಿಂತ ಮುಂಚೆ ಒಂದು ದೊಡ್ಡದಾದ ಸರ್ಕಲನ್ನು ಬಿಡಿಸ್ಕೋಬೇಕು. ಈ ಒಂದು ಡಯಾಗ್ರಾಮ್ ನಮಗೆ ಇಲ್ಲಿ ಅನಿವಾರ್ಯ ಕೂಡ. ಚೆನ್ನಾಗಿ ಆ ಒಂದು ಡಯಾಗ್ರಾಮನ್ನು ಇಲ್ಲಿ ನಾವು ಬಿಡಿಸ್ಕೊಂಡಿಟ್ಟಿರಬೇಕು ಅಲ್ವಾ? ಸೊ ಒಂದು ಸರ್ಕಲ್ ಡ್ರಾ ಮಾಡ್ತಿದ್ದೀನಿ. ಈಗ ಈ ಸರ್ಕಲ್ ಮೇಲೆ ಮೊದಲೇ ಹೇಳ್ದಾಗೇನೆ ಕೆಲವು ಪಾಯಿಂಟ್ಸ್ ಮಾರ್ಕ್ ಮಾಡೋಣ. ರೈಟ್? ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬಿಡಿಸ್ಕೊಂಬಿಡಿ. ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ ಬಿಡಿಸೋದನ್ನ ಈ ಪಾಯಿಂಟನ್ನು ನಾವು ಓ ಅಂತ ಬರೆಯೋಣ. ಸೆಂಟರ್ 0,0. ರೈಟ್? ಇನ್ನೊಂದು ಪಾಯಿಂಟ್ ಇಲ್ಲಿದೆಯಲ್ಲ, ಇದನ್ನು ಬೇಕಾದರೆ ಪಿ ಅಂತ ಬರೆಯೋಣ. ಸಿನ್ಸ್ ಇಟ್ಸ್ ಅ ಯೂನಿಟ್ ಸರ್ಕಲ್, ಬೆಟರ್ ಯು ರೈಟ್ ದ ಕೋಆರ್ಡಿನೇಟ್ ಆಸ್ 1,0. ಬರೆದ್ರಾ? ಸೊ ಈ ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್ ಮೊದಲೇ ಹಿಂಟ್ ಕೊಟ್ಟಿದ್ದೀನಿ. ಎರಡನೇ ಪಾಯಿಂಟ್ ಕ್ಯೂನ ಸರ್ಕಲ್ ಮೇಲ್ಗಡೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರ್ಕೊಳ್ಳಿ. ಮೂರನೇ ಪಾಯಿಂಟನ್ನು ಇದೇ ಸರ್ಕಲ್ ಮೇಲ್ಗಡೆ ಥರ್ಡ್ ಕ್ವಾಡ್ರಂಟಲ್ಲಿ ಒಂದು ಕಡೆ ಬರ್ಕೊಂಬಿಡಿ. ನಾಲ್ಕನೇ ಪಾಯಿಂಟನ್ನು ಪುನಃ ಅದೇ ಸರ್ಕಲ್ ಮೇಲ್ಗಡೆ ಬರ್ಕೊಂಬಿಡಿ. ಸೊ ಪಿ ಕ್ಯೂ ಆರ್ ಎಸ್ ನೆನ್ಪಿಟ್ಕೊಂಡಿರಿ. ರೈಟ್? ಯಾಕೆ ಹೀಗೆ ಬರ್ದೆ? ಐಡಿಯಾ ಇಷ್ಟೇ. ಇಲ್ಲಿ ನೀವು ಡಿರೈವೇಷನ್ ಮಾಡಬೇಕಾದ್ರೆ ಏನು ಮಾಡಕ್ಕೆ ಹೋಗ್ತಿದ್ದೀವಿ? ಕಾಸ್ ಎ ಪ್ಲಸ್ ಬಿ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ. ಹಿಂದಕ್ಕೂ ನೋಡೋಣ ನೋಡಿ. ಕಾಸ್ ಎ ಪ್ಲಸ್ ಬಿ ಈಕ್ವಲ್ ಟು ಅಂದರೆ ಆ್ಯಂಗಲ್ ಎ ಇದೆ, ಇಲ್ಲಿ ಆ್ಯಂಗಲ್ ಬಿ ಇದೆ ಮತ್ತು ಆ್ಯಂಗಲ್ ಎ ಪ್ಲಸ್ ಬಿ ಇದೆ. ಹೌದಾ? ಈ ಮೂರು ಆ್ಯಂಗಲ್ ಡಯಾಗ್ರಾಮಲ್ಲಿ ಕಾಣಿಸ್ಕೋಬೇಕು ಅಷ್ಟೇ. ಸೊ ನಿಮಗೆ ಆ ಕೊಟ್ಟಿರುವಂತಹ ಕ್ವಶನ್ ಒಳಗಡೆನೆ ಆನ್ಸರ್ ಇರುತ್ತೆ. ಅದನ್ನು ಡಿಕೋಡ್ ಮಾಡಕ್ಕೆ ಬರಬೇಕು ಅಷ್ಟೇ. ಸೊ ಇನ್ ದ ಡಯಾಗ್ರಾಮ್ ನೌ ವಿ ಹ್ಯಾವ್ ಟು ಶೋ ಎ ಬಿ ಆ್ಯಂಡ್ ಎ ಪ್ಲಸ್ ಬಿ. ದಟ್ಸ್ ಇಟ್. ಇದು ಮೂರು ಬಂತು ಅಂದರೆ ಡಿರೈವೇಷನ್ ಮುಗ್ದೋಯ್ತು. ಸರಿ, ಹಾಗಾದರೆ ನೋಡಿ ಇಲ್ಲಿ ಡಯಾಗ್ರಾಮ್ ಇದು ಹೀಗಿದೆ. ಇದನ್ನು 1,0 ಅಂತ ಬರೆದೆ. ಈಗ ಇಲ್ಲಿ ಕ್ಯೂ ಅಂತ ಮಾರ್ಕ್ ಮಾಡಿದೆ. ಇದನ್ನು ಜಾಯಿನ್ ಮಾಡೋಣವಾ? ಒಂದು ವೇಳೆ ನಾವಿದನ್ನು ಜಾಯಿನ್ ಮಾಡಿದ್ರೆ ಕ್ಯೂ ಮತ್ತು ಓ, ಹಾಗೇನೆ ಓ ಇಂದ ಆರ್, ಹಾಗೆ ಓ ಇಂದ ಎಸ್, ಪಿ ಕ್ಯೂ ಆರ್ ಎಸ್ ಮೊದಲೇ ಹೇಳಿದ್ರೆ ಇಷ್ಟು ಸುಲಭ. ಎಲ್ಲನೂ ಜಾಯಿನ್ ಮಾಡೋದು ಸೆಂಟರ್ ಜೊತೆ. ಕರೆಕ್ಟ್? ಸೆಂಟರಿಂದ ಪಿ ಜಾಯಿನ್ ಮಾಡೋದು, ಸೆಂಟರಿಂದ ಕ್ಯೂ. ದಟ್ ತುಂಬ ಈಸಿ ಅಲ್ವಾ? ಈಗ ಪ್ರತಿಯೊಂದರ ಕೋಆರ್ಡಿನೇಟ್ ಬರ್ಕೊಳ್ಳಿ. ಕ್ಯೂ ಅಂತಂದರೆ ಇದು ಆ್ಯಂಗಲ್ ಎ ಅಂತ ಒಂದು ವೇಳೆ ತಗೊಂಡ್ರೆ ಆಗ ಇದನ್ನು ಕಾಸ್ ಎ ಕಾಮ ಸೈನ್ ಎ ಅಂತ ಕನ್ಸಿಡರ್ ಮಾಡಬಹುದು. ಇದು ಪಾಯಿಂಟ್ ಕ್ಯೂ. ಗಮನಿಸಿದ್ರ? ಇನ್ನು ಎರಡನೇ ಒಂದು ಆ್ಯಂಗಲ್, ಈ ಆ್ಯಂಗಲನ್ನು ಬಿ ಅಂತ ಬರೆಯೋಣ. ಆಗ್ಬೋದಾ? ಸೊ ಈ ಆ್ಯಂಗಲ್ ಬಿ ಆಗಿದ್ದಿದ್ರೆ ಪಾಯಿಂಟ್ ಆರ್ ಇದೆಯಲ್ಲ, ಈ ಆರನ್ನು ಹೇಗೆ ಬರೀಬಹುದು? ಬೇರೆ ಒಂದು ಕಲರಲ್ಲಿ ಬರೀಲ್ಲ. ಈ ಪಾಯಿಂಟ್ ಆರನ್ನು ಕಾಸ್ ಎ ಪ್ಲಸ್ ಬಿ ಅಂತ ತಗೋಬೋದು. ಯಾಕೆ ಎ ಪ್ಲಸ್ ಬಿ ಅಂತ ಹೇಳ್ತಿದ್ದೀನಿ? ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಟೋಟಲ್ ಆ್ಯಂಗಲ್ ಏನಾಯಿತು ಗೊತ್ತಾ? ಅದು ಎ ಪ್ಲಸ್ ಬಿ. ಕರೆಕ್ಟ್? ಇಲ್ಲಿ ಇದನ್ನು ಒಂದು ರೆಫರೆನ್ಸ್ ಅಂತ ತಗೊಂಡಾಗ ಇದು ಎ ಪ್ಲಸ್ ಬಿ. ಸೊ ಈ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಇದೆಯಲ್ಲ, ಈಗ ಬಹುಶಃ ಇದನ್ನು ಕಾಸ್ ಎ ಪ್ಲಸ್ ಬಿ ಕಾಮ ಸೈನ್ ಎ ಪ್ಲಸ್ ಬಿ ಈ ರೀತಿಯಾಗಿ ನಾವು ಬರೆದಿಟ್ಕೋಬಹುದು. ಕಾಸ್ ಎ ಪ್ಲಸ್ ಬಿ ಕಾಮ ಸೈನ್ ಎ ಪ್ಲಸ್ ಬಿ. ಇದು ಪಾಯಿಂಟ್ ಆರ್. ಗಾಟ್ ಇಟ್? ಇನ್ನು ಪಾಯಿಂಟ್ ಎಸ್ ವಿಚಾರಕ್ಕೆ ಬರೋಣ.
ಇಲ್ಲೊಂದು ನಿಮಗೆ ಏನಿದೆ ಅಂದರೆ ಹಿಂಟ್ ಇದೆ. ಅದೇನು ಗೊತ್ತಾ, ನಾವು ಪಾಯಿಂಟ್ ಎಸ್ ಅನ್ನು ಯಾವ ರೀತಿ ತಗೊಳ್ತಿದ್ದೀವಿ ಅಂತಂದರೆ ಆಂಗಲ್ ಕ್ಯೂ ಓ ಆರ್ ಆ್ಯಂಡ್ ಆಂಗಲ್ ಪಿ ಓ ಎಸ್ ಇವೆರಡು ಈಕ್ವಲ್ ಆಗಿರಬೇಕು. ಬಟ್ ಪಾಸಿಟಿವ್ ಆಕ್ಸಸ್ಸಿಂದ ಹೀಗೆ ಬಂದರೆ ಒಂಥರ ಆ್ಯಂಗಲ್, ಪಾಸಿಟಿವ್ ಆ್ಯಂಗಲ್. ನೆಗೆಟಿವ್ ಸೈಡಿಂದ ಆ್ಯಂಗಲ್ ಮೆಷರ್ ಮಾಡಿದ್ರೆ ಇದನ್ನು ನೆಗೆಟಿವ್ ಆ್ಯಂಗಲ್ ಅಂತ ಬರಿತೀವಿ. ಬಟ್ ನಾವು ಅದನ್ನು -b ಅಂತ ಬರಿಬೋದು. ಯಾಕೆ ಅಂತಂದರೆ ನಾವು ಎಸ್ ಅನ್ನೋ ಪಾಯಿಂಟನ್ನು ಯಾವ ರೀತಿ ತಗೋತಾ ಇದ್ದೀವಿ ಅಂದರೆ ಈ ಆ್ಯಂಗಲ್ ಇಲ್ಲಿರೋ ಬಿಗೆ ಈಕ್ವಲ್ ಆಗಬೇಕು, ಆ ಥರ ತಗೋತಾ ಇದ್ದೀವಿ ಅಷ್ಟೇ ಅಲ್ವಾ. ಅದನ್ನು ನಾವು ಹೇಳ್ತೀವಿ ಅಲ್ಲಿ. ಆದರೆ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಹೌದು, ಇದು +b ಆದರೆ ಇದು -b ಆಗುತ್ತೆ. ಯಾಕಂದರೆ ನೀವು ನೆಗೆಟಿವ್ ಆಕ್ಸಿಸ್, ನೆಗೆಟಿವ್ ಸೈಡಿಂದ ಆ್ಯಂಗಲ್ ಮೆಷರ್ ಮಾಡ್ತಾ ಇದ್ದೀರಾ, ಆ್ಯಂಟಿ ಕ್ಲಾಕ್ ವೈಸ್ ಮೆಷರ್ ಮಾಡ್ತಾ ಇದ್ದೀರಾ. ಅಲ್ಲಿಗೆ ಈ ಪಾಯಿಂಟನ್ನು ನಾವಿವಾಗ ಕಾಸ್ ಆಫ್ -b, ಸೈನ್ ಆಫ್ -b ಅಂತ ಬರೆದಿಟ್ಕೋಬಹುದು. ಡನ್. ಸೊ ಏನು ತಿಳ್ಕೊಂಡ್ವಿ? ಕ್ವಿಕ್ಲಿ ಲೆಟ್ ಅಸ್ ರೀಕಲೆಕ್ಟ್. ಡ್ರಾ ದ ಸರ್ಕಲ್, ಪಾಯಿಂಟ್ PQRS ಬರೆದ್ಬಿಡೋದು, ಎಲ್ಲನೂ ಸೆಂಟರ್ ಜೊತೆ ಜಾಯಿನ್ ಮಾಡೋದು, ಆ್ಯಂಗಲ್ ಮಾರ್ಕ್ ಮಾಡೋದು. ಆ್ಯಂಗಲ್ ಎ ಕಾಸ್ ಎ ಸೈನ್ ಎ, ಆ್ಯಂಗಲ್ ಬಿ, ಸೊ ಟೋಟಲ್ ಇಸ್ a + b, ಕೋಆರ್ಡಿನೇಟ್ಸ್ ಆರ್ ಕಾಸ್ a + b, ಸೈನ್ a + b. ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವುದು? ಕಾಸ್ -b, ಸೈನ್ -b. ದಟ್ಸ್ ಇಟ್. PQRS ಹಿಂಟನ್ನೇ ಬಳಸ್ಕೊಳ್ಳೋಣ. ಮೊದಲೇ ಹೇಳಿದ್ದೆ PQRS ಅಂತ ಬರ್ಕೊಂಡ್ರೆ ಒಂದನ್ನು ಸ್ಕಿಪ್ ಮಾಡಿ ಇನ್ನೊಂದನ್ನು ಜಾಯಿನ್ ಮಾಡಬೇಕು ಅಂತ. ಅದನ್ನೇ ನಾವು ಮಾಡಿದ್ದೀವಿ. ಈಗ ಇಲ್ಲಿ ಬರೆದಿಡಬೇಕು. ಏನು ಬರೆದಿಡೋದು? ಕನ್ಸಿಡರ್ ಯೂನಿಟ್ ಸರ್ಕಲ್. ಮುಗಿದೋಯ್ತು, ಇನ್ನೂ ಜಾಸ್ತಿ ಬರೆಯೋದು ಬೇಡ. ರೈಟ್? ಕನ್ಸಿಡರ್ ಯೂನಿಟ್ ಸರ್ಕಲ್ ಬರೆದ್ಬಿಟ್ಟೆ. ಸೆಕೆಂಡ್, ಫ್ರಮ್ ದ ಡಯಾಗ್ರಾಮ್, ಫ್ರಮ್ ದ ಫಿಗರ್. ಮುಗ್ದೋಯ್ತು. ಅಂದರೆ ಇಂಡೈರೆಕ್ಟ್ಲಿ ನೀವು ಹೇಳ್ತಿದ್ದೀರಾ ಬೇಕಾದರೆ ಅಲ್ಲಿ ನೋಡ್ಕೋ. ರೈಟ್? ಅಂದರೆ ಈ ಡಯಾಗ್ರಾಮಲ್ಲಿ ಹೀಗಿದೆ, ಮತ್ತೊಂದಿದೆ, ಇವುಗಳೆಲ್ಲ ಜಾಸ್ತಿ ಡೀಟೇಲ್ಸ್ ಬೇಕಿಲ್ಲ, ಸಾಕು. ಫ್ರಮ್ ದ ಫಿಗರ್ ಬರಿತಿದ್ದೀರಾ. ಏನು ಬರಿಬೇಕು? 4 ಆ್ಯಂಗಲ್ ಇದೆ. ಆ್ಯಂಗಲ್ ಎ, ಆ್ಯಂಗಲ್ ಬಿ, a + b -b. ಆ 4 ಬರೆದಿಡಿ, ಫಾಸ್ಟಾಗಿ ಬರಿಬೋದಲ್ವಾ. ಏನು ಬರಿತೀರಾ? ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ a + b, ಕರೆಕ್ಟ್, ಆ್ಯಂಡ್ ಆ್ಯಂಗಲ್ -b. ಯಾವುದದು? ರೈಟ್? ಅದನ್ನು ಡಯಾಗ್ರಾಮ್ ನೋಡಿ ಬರೆದಿಟ್ರೆ ಆಯಿತು ಅಷ್ಟೇ. ಸೊ ಆ್ಯಂಗಲ್ ಎ ಅಂದರೆ ಡಯಾಗ್ರಾಮ್ ರೆಫರ್ ಮಾಡಿ. POQ ಇದೆ, ಸೊ ಆ್ಯಂಗಲ್ POQ ಅಂದರೆ ಎ. ಮುಗ್ದೋಯ್ತು. ಬಿ ಅಂದರೆ ಏನು? QOR. ಡಯಾಗ್ರಾಮಲ್ಲಿ ಇದೆ ಆ್ಯಂಗಲ್ QOR. ಎಷ್ಟು ಫಾಸ್ಟಾಗಿ ಬರಿಬೋದು ನೋಡಿ. a + b ಬೇಕಾ? ಡಯಾಗ್ರಾಮ್ ನೋಡಿ. a + b, ಸೊ POR, a + b, ಸೊ POR, ಆ್ಯಂಗಲ್ POR ಬರೆದಿಟ್ಕೊಂಡೆ. ಇನ್ನು -b ಅಂದರೆ POS. ಡಯಾಗ್ರಾಮ್ ಓದ್ಕೊಳ್ಳಿ ಭಾಳ ಫಾಸ್ಟಾಗಿ. ವಿದಿನ್ 30 seconds you can write this details. Finally you say join PRQS. ಹಿಂಟಿದೆ ಅಲ್ವಾ? ಜಾಯಿನ್ PR and QS. ದಟ್ಸ್ ಇಟ್. ಇದಿಷ್ಟು ಬರೆದಿಟ್ರೆ 1 ಮಾರ್ಕ್. ಸೊ ಈಗ ಫಾಸ್ಟಾಗಿ ಡಯಾಗ್ರಾಮ್ ಮತ್ತು ಇನ್ಫಾರ್ಮೇಷನ್ ಬರಿಬೋದಾ? ಈಗ ಡಿರೈವೇಷನ್ ಶುರು ಮಾಡ್ತೀವಿ. ಡಿರೈವೇಷನ್ ಅಷ್ಟೇ. 2 ಟ್ರಯಾಂಗಲ್ ತಗೋತೀವಿ, POR ಅಲ್ವಾ? POR ಟ್ರಯಾಂಗಲ್ ಒಂದಿದೆ, ಇನ್ನೊಂದು OQS. POR and OQS. From triangle POR and triangle OQS. ರೈಟ್? ಏನು ಹೇಳ್ತೀವಿ ಗೊತ್ತಾ? 2 ಟ್ರಯಾಂಗಲ್ ಇವೆರಡೂ ಕಾಂಗ್ರಿಯೆಂಟ್ ಅಂತ ತೋರಿಸ್ತೀವಿ. ಅದಕ್ಕೆ 3 ರೀಸನ್ ಬರೆದಿಟ್ಬಿಡಿ ಯಾವುದಕ್ಕೂ ಅಲ್ವಾ. ಆ 3 ರೀಸನ್ ಯಾವುದು? ಆ 3 ರೀಸನ್ ಅಂದರೆ ಈ 2 ಟ್ರಯಾಂಗಲ್ ತಗೊಂಡ್ರೆ ಅದರಲ್ಲಿ ನೋಡಿ ರೇಡಿಯಸ್ OPನೂ ರೇಡಿಯಸ್ ಇದೆ, OQ ಕೂಡ ರೇಡಿಯಸ್ ಇದೆ. ಸೊ OP = OQ ಆಗಬೇಕು. OP = OQ ಆಗಲೇಬೇಕು. ಒಂದನೇದಾಯ್ತು. ಎರಡನೇದು ಒಂದು ಆ್ಯಂಗಲ್ ಈಕ್ವಲ್ ಆಗಬೇಕು ಅಲ್ವಾ. ಸೊ ಪಾಸ್ಟುಲೇಟ್ ಬಳಸಬೇಕು ಅಂದರೆ ಆ್ಯಂಗಲ್ ನೋಡೋಣ. ಆ್ಯಂಗಲ್ POR, ಈ ಆ್ಯಂಗಲ್ ನಮಗೆ ಬೇಕು.
ಆದರೆ ಒಂದು ಕೆಲಸ ಮಾಡೋಣ, ಇಲ್ಲಿ ಬಿ ಇದೆ ಮೈನಸ್ ಬಿ ಇದೆ, ಹೌದಾ? ಮ್ಯಾಗ್ನಿಟ್ಯೂಡ್ ವೈಸ್ ಆ ಎರಡು ಆ್ಯಂಗಲ್ ಈಕ್ವಲ್ ತಾನೆ. ಬಿ ಅಂದ್ರೆ ಏನು? ಬಿ ಅಂದರೆ ಕ್ಯೂ ಒ ಆರ್, ಮೈನಸ್ ಬಿ ಅಂದ್ರೆ ಏನು? ಪಿ ಒ ಎಸ್. ಹಾಗಾದ್ರೆ ಎರಡು ಆ್ಯಂಗಲ್ ಮ್ಯಾಗ್ನಿಟ್ಯೂಡ್ ವೈಸ್ ಈಕ್ವಲ್ ತಾನೆ, ಕರೆಕ್ಟ್? ಬರ್ದ್ಬಿಡೋಣವಾ? ಆ್ಯಂಗಲ್ ಕ್ಯೂ ಒ ಆರ್ ಆ್ಯಂಡ್ ಪಿ ಒ ಎಸ್ ಈಕ್ವಲ್ ಇದೆ, ಬರ್ಕೊಂಬಿಡಿ. ಆ್ಯಂಗಲ್ ಕ್ಯೂ ಒ ಆರ್, ವಿ ನೋ ದಟ್ ಆ್ಯಂಗಲ್ ಕ್ಯೂ ಒ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಒ ಎಸ್. ಸರಿಯಾಗಿ ಬರ್ದ್ನಾ? ಇಲ್ಲಿರೋದನ್ನ ಕಾಪಿ ಮಾಡೋದಷ್ಟೇ, ಬರ್ದಿಟ್ಕೊಂಡಿದ್ದೀವಿ ಅವೆರಡು ಈಕ್ವಲ್ ಅಂತ ಹೇಳಿ. ಇವೆರಡು ಈಕ್ವಲ್. ಅದಕ್ಕೆ ಮಧ್ಯದಲ್ಲಿರೋ ಇನ್ನೊಂದು ಆ್ಯಂಗಲ್ ಆರ್ ಒ ಎಸ್, ಸರಿಯಾಗಿ ನೋಡಿ, ಆರ್ ಒ ಎಸ್. ಆ ಎರಡು ಆ್ಯಂಗಲ್ ಮೈನಸ್ ಬಿ ಮತ್ತೆ ಪ್ಲಸ್ ಬಿ, ಆ ಆ್ಯಂಗಲ್ಸ್ ಮಧ್ಯದಲ್ಲಿ ಇದು ಸೇರ್ಕೊಂಡಿದೆ. ಒಂದು ವೇಳೆ ಇದನ್ನ ಎರಡಕ್ಕೂ ಕಾಮನ್ ಆಗಿ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಗೊತ್ತಾ? ಇದಕ್ಕೆ ಎರಡೂ ಕಡೆ ಅದನ್ನು ಸೇರಿಸ್ತೀವಿ, ರೈಟ್? ಆ ಹೊಸ ಆ್ಯಂಗಲ್ ಆರ್ ಒ ಎಸ್ ಸೇರಿಸ್ತೀವಿ ಅಷ್ಟೇ. ಸೊ ಆರ್ ಒ ಎಸ್ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಕ್ಯೂ ಒ ಆರ್ಗೆ ಆ್ಯಡ್ ಮಾಡಿದ್ರೆ, ರೈಟ್? ನೋಡಿ, ಎರಡೂ ಕಡೆ ಸೇಮ್ ಆ್ಯಂಗಲ್ ಆ್ಯಡ್ ಮಾಡಿದ್ರೆ ಈಕ್ವೇಶನ್ ಸರಿಯಾಗಿ ಅದೇ ಇರಬೇಕು, ಏನು ಚೇಂಜಸ್ ಆಗ್ಕೂಡ್ದು, ಕರೆಕ್ಟ್? ಇದು ನಾನು ಮಾಡ್ತಿರೋದು. ಸೊ ಇದನ್ನೇನು ಗಟ್ಟು ಹೊಡೆಯೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಡಯಾಗ್ರಾಮ್ನಲ್ಲಿ ಮೊದಲು ರೇಡಿಯಸ್ ತಗೊಂಡೆ, ಒ ಪಿ ಒ ಕ್ಯೂ ತಗೊಂಡೆ, ಅದ್ರ ನಂತರ ಅದ್ರ ಮುಂದೆ ಇರೋ ಆ್ಯಂಗಲ್ ಬಿ ತಗೊಂಡೆ, ಅದ್ರ ಆರ್ಡ್ರಲ್ಲೇ ಹೋಗ್ತಾ ಇದ್ದೀನಿ. ಎಷ್ಟು ಸುಲಭ. ಬಿ ತಗೊಂಡೆ, ಅದು ಎರಡು ಈಕ್ವಲ್ ಇಲ್ಲೇ ಇದೆ, ಬರೆದಿಟ್ಕೊಂಡೆ. ಅದ್ರ ಮಧ್ಯ ಇರೋ ಆ್ಯಂಗಲನ್ನು ಸೇರಿಸಿದೆ, ಕರೆಕ್ಟ್? ಎಷ್ಟು ಚೆನ್ನಾಗಿ ಒಂದೇ ಆರ್ಡ್ರಲ್ಲಿ ಇದೆ ನೋಡಿ, ರೈಟ್? ಫಸ್ಟು ಈ ಲೈನ್, ಅದ್ರ ನಂತರ ಅದ್ರ ಪಕ್ಕದಲ್ಲಿರೋ ಆ್ಯಂಗಲ್, ಅದ್ರ ಪಕ್ಕದಲ್ಲಿರೋ ಆ್ಯಂಗಲ್, ತಪ್ಪೋಕೆ ಸಾಧ್ಯನೇ ಇಲ್ಲ, ಎಲ್ಲ ಒಂದೇ ಆರ್ಡ್ರಲ್ಲಿದೆ. ಆ್ಯಡ್ ಮಾಡಿಬಿಡಿ. ಆ್ಯಡ್ ಮಾಡಿದ್ರಿ ಅಲ್ವಾ, ಹಿಂಗೆ ಕಾಣಿಸ್ಕೊಳ್ತು. ಬಟ್ ಇದು ಎರಡನ್ನೂ ಸೇರಿಸಿದ್ರೆ ಅದೇನಾಗಿರುತ್ತೆ? ಆ್ಯಂಗಲ್ ಕ್ಯೂ ಒ ಎಸ್ ಆಗಿರುತ್ತೆ. ಈ ಮಧ್ಯದಲ್ಲಿರೋ ಆರ್ ಅನ್ನು ಸ್ಕಿಪ್ ಮಾಡಿಬಿಡಿ, ಅವಾಗ ಸಿಗೋದೇನು? ಆ್ಯಂಗಲ್ ಕ್ಯೂ ಒ ಎಸ್. ಇಲ್ಲೂ ಅಷ್ಟೇ, ಎರಡಕ್ಕೂ ನಾವು ಎಸ್ ಅನ್ನೋ ಕಾಮನ್ ಪಾಯಿಂಟ್ ತೊಗೊಂಡಿದ್ದೀವಿ, ಸೊ ಅದು ಪಿ ಒ ಆರ್ ಆಗಬೇಕು. ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಡಯಾಗ್ರಾಮ್ ನೋಡಿ, ಆ್ಯಂಗಲ್ ಪಿ ಒ ಆರ್ ಅಲ್ವಾ, ಆ್ಯಂಗಲ್ ಕ್ಯೂ ಒ ಎಸ್. ನಾವು ಅಷ್ಟು ಚಿಂತೆ ಮಾಡೋದು ಬೇಡ. ಇಲ್ಲಿ ಎರಡರಲ್ಲಿರೋ ಕಾಮನ್ ಲೆಟರ್ ಆರ್ ಇದೆಯಾ, ಅದನ್ನು ಸ್ಕಿಪ್ ಮಾಡಿಬಿಡಿ, ಕ್ಯೂ ಒ ಎಸ್. ಕಾಮನ್ ಲೆಟರ್ ಎರಡರಲ್ಲೂ ಎಸ್ ಇದೆಯಾ, ತೆಗೆದಾಕ್ಬಿಡಿ, ಉಳಿದಿರೋದು ಪಿ ಒ ಆರ್, ದಟ್ಸ್ ಇಟ್. ಡಯಾಗ್ರಾಮಲ್ಲಿ ಎರಡು ಆ್ಯಂಗಲ್ ಈಕ್ವಲ್, ರೈಟ್? ಸೊ ಎರಡು ಆ್ಯಂಗಲ್ ಈಕ್ವಲ್. ಆ್ಯಂಡ್ ಕೊನೆಯಲ್ಲಿ ಇನ್ನೊಂದು ಅದೇ ಆರ್ಡರ್ ಮುಂದಕ್ಕೆ ಹೋಗಿ, ಇಲ್ಲಿ ಇನ್ನೊಂದು ಸೈಡ್ ಇದೆ, ಅದೇನದು ಒ ಆರ್ ಆ್ಯಂಡ್ ಒ ಎಸ್. ಅಗೇನ್ ದೇ ಆರ್ ರೇಡಿಯಸ್, ಒ ಆರ್ ಆ್ಯಂಡ್ ಒ ಎಸ್. ಒ ಆರ್ ಈಸ್ ಈಕ್ವಲ್ ಟು ಒ ಎಸ್. ದೇರ್ಫೋರ್ ಟ್ರಯಾಂಗಲ್ ಪಿ ಒ ಆರ್ ಈಸ್ ಕಾಂಗ್ರಿಯಂಟ್ ಟು ಟ್ರಯಾಂಗಲ್ ಒ ಕ್ಯೂ ಎಸ್. ಇದನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ. ಈಗ ನೀವು ಹೇಳ್ಬೋದು, ಆ ಎರಡು ನಾವು ಕನ್ಸ್ಟ್ರಕ್ಟ್ ಮಾಡೋದಲ್ಲ, ಆ ಎರಡು ಸೈಡ್ ಈಕ್ವಲ್ ಅಂತ ಹೇಳಿ ಡೆರೈವೇಷನ್ ಮುಗಿಸ್ಬಿಡ್ಬೋದು, ರೈಟ್? ಸೊ ಇದು ಫಸ್ಟ್ ಪಾರ್ಟ್. ಇದನ್ನು ಕ್ವಿಕ್ಕಾಗಿ ಬರಿಬೋದು ಈ ಥರ, ರೈಟ್? ಐ ರಿಪೀಟ್, ಕ್ವಿಕ್ಕಾಗಿ ಏನು ಬರಿಬಹುದು? ಒಂದು ಆರ್ಡ್ರಲ್ಲಿ ಹೋಗ್ತಿದ್ದೀನಿ, ಒ ಕ್ಯೂ ಸೈಡ್ ತೊಗೊಂಡೆ, ಅದ್ರ ಪಕ್ಕದಲ್ಲಿರೋ ಆ್ಯಂಗಲ್ ಬಿ, ರೈಟ್? ಅವು ಈಕ್ವಲ್ ಅಂತ, ಅದ್ರ ಪಕ್ಕದಲ್ಲಿರೋ ಆ್ಯಂಗಲನ್ನು ಜಾಯಿನ್ ಮಾಡಿದೆ ಅದಕ್ಕೆ, ಕರೆಕ್ಟ್? ಆಮೇಲೆ ಅದಕ್ಕೆ ಇರೋ ಸೈಡ್ಸ್ ಇದೆಯಲ್ಲ, ಒ ಆರ್ ಒ ಎಸ್, ಅವೆರಡು ಈಕ್ವಲ್ ಅಂತ ಬರೆದಿಟ್ಟೆ. ಅದೇ ಆರ್ಡ್ರಲ್ಲಿದೆ, ಭಾಳ ಫಾಸ್ಟಾಗಿ ನೆನ್ಪಿಟ್ಕೋಬೋದು, ಬರಿಬೋದು ಭಾಳ ಫಾಸ್ಟಾಗಿ, ರೈಟ್? ಸೊ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯಂಟ್ ಟ್ರಯಾಂಗಲ್. ದೇರ್ಫೋರ್ ದಿಸ್ ಇಂಪ್ಲೈಸ್ ನೋಡಿ, ಹಿಂಟ್ ಮೊದಲೇ ಕೊಟ್ಟಿದ್ದೀನಿ, ಪಿ ಕ್ಯೂ ಆರ್ ಎಸ್ ಸ್ಕಿಪ್ ಮಾಡಿ ಜಾಯಿನ್ ಮಾಡಿದ್ದೀನಿ, ಪಿ ಆರ್ ಆ್ಯಂಡ್ ಕ್ಯೂ ಎಸ್ ಅವೆರಡು ಈಕ್ವಲ್. ಡಯಾಗ್ರಾಮಲ್ಲಿ ಆರ್ ಎಸ್ ಅಥವಾ ಪಿ ಆರ್ ಆ್ಯಂಡ್ ಕ್ಯೂ ಎಸ್ ಡಾಟೆಡ್ ಲೈನ್ ಇದೆ, ಅವೆರಡು ಈಕ್ವಲ್, ಕರೆಕ್ಟ್? ಸೊ ಪಿ ಆರ್ ಈಕ್ವಲ್ ಟು ಕ್ಯೂ ಎಸ್. ಇಲ್ಲಿ ನೋಡಿ, ಸ್ಕಿಪ್ ಮಾಡಿರೋದು, ಸೇರಿಸಿರೋದು, ಪಿ ಆರ್ ಕ್ಯೂ ಎಸ್ ಈಕ್ವಲ್. ಸೊ ಬ್ಲೈಂಡ್ಲಿ ಬರೆದ್ಬಿಡ್ಬೋದು, ಪಿ ಆರ್ ಈಕ್ವಲ್ ಟು ಕ್ಯೂ ಎಸ್. ಇದೇ ನಮಗೆ ಬೇಕಿರೋದು. ನಾವಿಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತೀವಿ, ಡೆರೈವೇಷನ್ ಮಾಡ್ತೀವಿ. ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಕ್ಯೂ ಎಸ್ ಸ್ಕ್ವೇರ್ ಬರಿಬೋದಾ? ಈಗ ಡಿಸ್ಟೆನ್ಸ್ ಫಾರ್ಮುಲಾ ಆಗ್ಬೋದಾ ಅದಕ್ಕೆ, ರೈಟ್? ಸೊ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ಪಿ ಆರ್ ಕ್ಯೂ ಎಸ್ ನಾಲ್ಕರದ್ದು ಕೋಆರ್ಡಿನೇಟ್ಸನ್ನು ಬೇಗ ಬರ್ಕೊಂಬಿಡೋಣ, ಈಸಿ ಆಗಿಬಿಡುತ್ತೆ. ಪಿ ಕ್ಯೂ ಆರ್ ಎಸ್
ಈ ನಾಲ್ಕರದ್ದು ಪಾಯಿಂಟ್ ಪಿ ಆರ್ ಕ್ಯೂ ಎಸ್ ಅಲ್ವಾ, ಇದು ನಮಗೆ ಈಗ ಬೇಕಿರುವುದು. ಸೊ ಪಿ ಅಂದರೆ ಅದು ಯಾವ ಕೋಆರ್ಡಿನೇಟ್, ರೈಟ್. ಪಿ ಅಂತಂದರೆ ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ವಿ 0,1 ಅನ್ನುವ ಪಾಯಿಂಟ್ ಅದು, ಕರೆಕ್ಟ್. ಸಾರಿ, ಇಟ್ ಶುಡ್ ಬಿ 1,0. ಇಟ್ ಕೆನಾಟ್ ಬಿ 0,1, ರೈಟ್. ಇಟ್ ಶುಡ್ ಬಿ 1,0. ಇದು ನಾವು ಡಯಾಗ್ರಾಮಲ್ಲಿ ಬರೆದಿಟ್ಕೊಂಡಿರೋ ಪಾಯಿಂಟ್. ಹಾಗೇನೆ ಪಾಯಿಂಟ್ ಕ್ಯೂ ಅಂದರೆ ಏನಿದೆ, ಕಾಸ್ ಎ ಸೈನ್ ಎ. ಇನ್ನೊಮ್ಮೆ ಬರೆಯೋ ಅವಶ್ಯಕತೆ ಏನಿಲ್ಲ, ಡಯಾಗ್ರಾಮ್ ರೆಫರ್ ಮಾಡ್ಬೋದು. ಹಾಗೇನೆ ಆರ್ ಅಂದರೆ ಏನು, ಕಾಸ್ ಎ ಪ್ಲಸ್ ಬಿ ಸೈನ್ ಎ ಪ್ಲಸ್ ಬಿ. ಹೌದಾ. ಇನ್ನೊಂದು ಎಸ್ ಅಂತಿದೆ, ಅದು ಯಾವುದು, ಕಾಸ್ ಮೈನಸ್ ಬಿ ಸೈನ್ ಆಫ್ ಮೈನಸ್ ಬಿ. ಈ 4 ಪಾಯಿಂಟ್ ಹಿಡಿಟ್ಕೊಂಡಿದ್ದೀರಾ. ಈಗ ಏನು ಮಾಡಬೇಕು, ವಿ ನೋ ದ್ಯಾಟ್, ಸ್ಕಿಪ್ ಮಾಡಿದ್ದೀರಾ ಪಿ ಆರ್ ಕ್ಯೂ ಎಸ್ ಈಕ್ವಲ್ ಅಂತ. ಪಿ ಆರ್ ಈಕ್ವಲ್ ಟು ಕ್ಯೂ ಎಸ್, ವಿಚ್ ಇಂಪ್ಲೈಸ್ ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಕ್ಯೂ ಎಸ್ ಸ್ಕ್ವೇರ್. ಅಕಾರ್ಡಿಂಗ್ ಟು ಡಿಸ್ಟೆನ್ಸ್ ಫಾರ್ಮುಲಾ ಪಿ ಆರ್ ಹಿಂಗೆ ತಗೊಂಡ್ವಿ, 1 ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ, ರೈಟ್, ದ ಹೋಲ್ ಸ್ಕ್ವೇರ್. ಪಿ ಆರ್ ಸ್ಕ್ವೇರ್ x2 minus x1 the whole square, right. 1 minus cos a plus b the square plus, right. ಇನ್ನೊಂದೇನಿದೆ, 0 minus sin a plus b, right. ಬಡಿಬೋದು ಅದನ್ನು, 0 minus sin of a plus b ಬರ್ದ್ಬಿಡೋಣ, ಹೋಲ್ ಸ್ಕ್ವೇರ್. ಇದು ಎಲ್ ಎಚ್ ಎಸ್. ಪಿ ಆರ್ ಸ್ಕ್ವೇರ್ ಬರ್ದೇ ಬಿಟ್ವಿ, ಎಲ್ ಎಚ್ ಎಸ್ ಬಂದ್ಬಿಡ್ತು. ಈಗ ಆರ್ ಎಚ್ ಎಸ್ ಕ್ಯೂ ಎಸ್ ಬರೀಬೇಕು, ರೈಟ್. ಕ್ಯೂ ಎಸ್ ಬರೀಬೇಕು ಅಂದರೆ ಇಲ್ಲಿರೋದನ್ನು ನಾವಿವಾಗ ಸೇರಿಸ್ಬೇಕು. ಸೊ ಆರ್ ಎಚ್ ಎಸ್ ಬರೆಯೋಣ, ವಿಚ್ ಈಸ್ ಈಕ್ವಲ್ ಟು ಕ್ಯೂ ಎಸ್. ನೋಡಿ, ಕಾಸ್ ಎ ಇದೆ, ಕಾಸ್ ಮೈನಸ್ ಬಿ ಇದೆ ಅಲ್ವಾ. ಸೊ ಕಾಸ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್, ರೈಟ್, ಸೈನ್ ಎ ಮೈನಸ್ ಸೈನ್ ಆಫ್ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಮುಗೀತು ಅಲ್ವಾ. ಬಟ್ ಕಾಸ್ ಮೈನಸ್ ಬಿ ಅಂದರೆ ಕಾಸ್ ಬಿ, ಸೈನ್ ಮೈನಸ್ ಬಿ ಅಂದರೆ ಮೈನಸ್ ಸೈನ್ ಬಿ. ಸೊ ಅದು ಪ್ಲಸ್ ಸೈನ್ ಬಿ ಆಗೋಗ್ಬಿಡುತ್ತೆ, ರೈಟ್. ಇದು ಸ್ವಲ್ಪ ನಿಮ್ಮ ಗಮನದಲ್ಲಿರಲಿ. ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟಾಗಿ ನಾವು ಅದನ್ನು ಬರೀಬಹುದು. ಹೌದಾ. ಈ ರೀತಿ ನಾವಿವಾಗ ಇಲ್ಲಿಂದ ಆಚೆಗೆ ಕೇವಲ ಎಕ್ಸ್ಪ್ಯಾಂಡ್ ಮಾಡಿರ್ತೀವಿ, ಡಿರೈವೇಷನ್ ಮುಗಿದೋಗಿರುತ್ತೆ. ಇದನ್ನು ಎಕ್ಸ್ಪಾಂಡ್ ಮಾಡೋದಂದ್ರೆ ಏನು, ಇಲ್ಲಿ ಎ ಮೈನಸ್ ಬಿ ದ ಸ್ಕ್ವೇರ್, ರೈಟ್. ಇದೇ ಆಗಿದ್ರು ಸ್ಕ್ವೇರ್ ಆಗಿಬಿಡುತ್ತೆ. ಇಲ್ಲೂ ಅಷ್ಟೇ, ಎ ಮೈನಸ್ ಬಿ ದ ಸ್ಕ್ವೇರ್ ಫಾರ್ಮುಲಾ. ಇಲ್ಲಿ ಎ ಪ್ಲಸ್ ಬಿ, ಯಾಕೆಂದರೆ ಮೈನಸ್ ಆಫ್ ಮೈನಸ್ ಪ್ಲಸ್, ಸೈನ್ ಮೈನಸ್ ಬಿ ಮೈನಸ್ ಸೈನ್ ಬಿ. ಸೊ ಇಟ್ ಬಿಕಮ್ಸ್ ಸೈನ್, ಇದು ಪ್ಲಸ್ ಸೈನ್ ಬಿ ಥರ ಕಾಣಿಸೋಕೆ ಶುರುವಾಯಿತು. ಸೊ ಅದನ್ನು ಹಾಗೆ ಬರ್ಕೊಂಬಿಡೋಣ ಹಾಗಾದರೆ, ರೈಟ್. ನೋಡಿ, ಸೊ ಇಲ್ಲಿ ಮೈನಸ್ ತೆಗೆದ್ಬಿಡೋಣ, ಇಲ್ಲೂ ಅಷ್ಟೇ ಈ ಮೈನಸ್ ತೆಗೆದ್ಬಿಡೋಣ. ಕಾಸ್ ಮೈನಸ್ ಬಿ ಅಂದರೆ ಕಾಸ್ ಬಿ, ಕರೆಕ್ಟ್. ಕಾಸ್ ಆಫ್ ಮೈನಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಬಿ. ಸೈನ್ ಆಫ್ ಮೈನಸ್ ಬಿ ಅಂದರೆ ಮೈನಸ್ ಸೈನ್ ಬಿ. ನಿಮ್ಮ ಗಮನಕ್ಕೆ ತರ್ತಿದ್ದೀನಿ. ಸೊ ಆ ಆಧಾರದ ಮೇಲೆ ನಾವಿಲ್ಲಿ ಏನು ಮಾಡಿರ್ತೀವಿ, ಪ್ಲಸ್ ಅಂತ ಇಲ್ಲಿ ಬರೆದಿಟ್ಟಿರ್ತೀವಿ. ಇದು ಪ್ಲಸ್, ಇದು ಮಾತ್ರ ಮೈನಸ್. ಸೊ ಮುಂದೆ ಎಕ್ಸ್ಪಾಂಡ್ ಮಾಡಿದ್ರಾಯ್ತು, ಮುಗೀತಲ್ವಾ. ಸೊ ಎ ಮೈನಸ್ ಬಿ ದ ಸ್ಕ್ವೇರ್ ಬಳಸಿ, ಸೊ 1 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಬಿ minus 2 cos a plus b, correct? So this implies 1 plus cos square a plus b minus 2 cos a plus b plus sin square a plus b. ಅಲ್ಲಿರೋ ಎಲ್ ಎಚ್ ಎಸ್ ಅನ್ನ ಎಕ್ಸ್ಪಾಂಡ್ ಮಾಡಿ ಬರೆದಿಟ್ಕೊಂಡಿದ್ದೀನಿ. ಹೌದಾ? ಇನ್ನು ಆರ್ ಎಚ್ ಎಸ್ ಎಕ್ಸ್ಪಾಂಡ್ ಮಾಡಿ. ಎ ಮೈನಸ್ ಬಿ ಸ್ಕ್ವೇರ್ ಇದೆ, ಎ ಪ್ಲಸ್ ಬಿ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ? ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಬಿ ಎಕ್ಸೆಟ್ರಾ ಈ ಥರ ಬರುತ್ತೆ. ಬರೆದ್ಬಿಡೋಣ. ಆರ್ ಎಚ್ ಎಸ್ ಬರೀತಾ ಇದ್ದೀನಿ. ಕಾಸ್ ಸ್ಕ್ವೇರ್ ಎ ಇನ್ನು ಹಿಂದೆ ಬರೆಯೋಣ ಇದನ್ನು, ರೈಟ್? ಸೊ ಸಾಕಷ್ಟು ಉದ್ದ ಬರ್ಬೋದು. ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಬಿ ಮೈನಸ್ 2 ಕಾಸ್ ಎ ಕಾಸ್ ಬಿ, ರೈಟ್? ಇದು ಒಂದು ಟರ್ಮ್. ಇನ್ನು ಪ್ಲಸ್
ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಬಿ ಪ್ಲಸ್ 2 ಸೈನ್ ಎ ಸೈನ್ ಬಿ. ಇದು ಆರ್ ಎಚ್ ಎಸ್. ಎಕ್ಸ್ಪಾಂಡ್ ಮಾಡಿದ್ವಿ ಅಷ್ಟೇ. ಎಲ್ ಎಚ್ ಎಸ್ ಅಲ್ಲಿ ಹೀಗಿತ್ತು, ಆರ್ ಎಚ್ ಎಸ್ ಅಲ್ಲಿ ಹೀಗಿತ್ತು. ಎಕ್ಸ್ಪಾಂಡ್ ಮಾಡಿದಾಗ ಹೀಗೆ ಕಾಣಿಸೋಕೆ ಶುರುವಾಯಿತು, ಮುಗಿದಾಯಿತು. ಈಗೇನು ಮಾಡ್ತೀರಾ, ಮಾರ್ಕ್ ಮಾಡ್ಕೊಳ್ಳಿ, ಗಮನಿಸಿ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಬಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಬಿ ಎರಡೂ ಸೇರಿಸಿದ್ರೆ 1, ಕರೆಕ್ಟ್. ಸೊ ಅಲ್ಲಿ ಒಂದು 1 ಇದೆ, ಇಲ್ಲಿ ಇನ್ನೊಂದು 1 ಅಂತಿರೋ ಟರ್ಮ್ ಇದೆ. ಅದಕ್ಕೋಸ್ಕರ ನಮಗೆ 1 + 1 2 ಅಂತ ಗೊತ್ತಾಗ್ತಿದೆ. -2 ಟೈಮ್ಸ್ ಕಾಸ್ ಎ ಪ್ಲಸ್ ಬಿ, ರೈಟ್. ಕೆಲವರು ಇದನ್ನು 2 - 2 0 ಅಂತ ಬರೆದ್ಬಿಡ್ತಾರೆ. ಹುಷಾರ್, ಇದು 2 - 2 0 ಆಗೋದಿಲ್ಲ. ಇದು 2 - 2 ಕಾಸ್ ಎ ಪ್ಲಸ್ ಬಿ, ಇದು ಮಲ್ಟಿಪ್ಲೈ ಆಗಿದೆ. ದಟ್ ಈಸ್ ಈಕ್ವಲ್ ಟು, ರೈಟ್. ಆರ್ ಎಚ್ ಎಸ್ ಏನಿದೆ, ಆರ್ ಎಚ್ ಎಸ್ ಅಬ್ಸರ್ವ್ ಮಾಡಿ ನೋಡಿ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್, ಇದೆರಡನ್ನು ನಾವು ಸೇರಿಸ್ಬೋದು. ಕಲರ್ ಆಗಿ ಬರೆಯೋಣ. ಕಾಸ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ ಇದೆರಡನ್ನು ಸೇರಿಸಿದ್ರೆ 1. ಅದೇ ರೀತಿ ಕಾಸ್ ಸ್ಕ್ವೇರ್ ಬಿ, ಅದಕ್ಕೆ ಇನ್ನೊಂದು ಕಲರ್ ತಗೊಳ್ಳೋಣ. ಕಾಸ್ ಸ್ಕ್ವೇರ್ ಬಿ ಸೈನ್ ಸ್ಕ್ವೇರ್ ಬಿ ಇದೆರಡನ್ನು ಸೇರಿಸಿದ್ರೆ 1. ಸೊ 1 + 1 2, ಕರೆಕ್ಟ್. ಸೊ ಅಲ್ಲಿಂದ 2 ಅನ್ನೋ ಟರ್ಮ್ ಆಚೆ ಬಂತು. ಸೊ 2 ಮೈನಸ್ ಇನ್ನು ಉಳಿದಿರೋದು 2 ಕಾಸ್ ಎ ಕಾಸ್ ಬಿ 2 ಸೈನ್ ಎ ಸೈನ್ ಬಿ ಇದೆ. ಅವು ಎರಡರಿಂದ -2 ಆಚೆ ಕಾಮನ್ ಔಟ್ ಮಾಡಿದಾಗ ಸಿಗೋದು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಆಗಿರುತ್ತೆ. ಹೌದಾ? ಹಾಗಾದರೆ ನೆಕ್ಸ್ಟ್ ಸ್ಟೆಪ್ ಕೇವಲ ಕ್ಯಾನ್ಸಲೇಷನ್ ಆಗಿರಬೇಕು. ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ, ಕ್ಯಾನ್ಸಲ್ ಮಾಡಿದ್ರಿ. ಇನ್ನೊಂದು ಸ್ಟೆಪ್ ಬೇಕಾದರೆ ಬರೆದು ತೋರಿಸಬಹುದು. -2 ಕಾಸ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು -2 ಇಂಟು ಎಕ್ಸ್ಪೆಕ್ಟೆಡ್ ಆನ್ಸರ್ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಎಕ್ಸ್ಪೆಕ್ಟೆಡ್ ಆನ್ಸರ್ ರೆಡಿ ಇದೆ. ಬಟ್ -2 ಅನ್ನೋದು ಎರಡೂ ಕಡೆ ಇರೋದ್ರಿಂದ ಇದನ್ನು ಈಗ ನಾವು ಕ್ಯಾನ್ಸಲ್ ಮಾಡಬಹುದು, ಕರೆಕ್ಟ್. ಸೊ ಫೈನಲಿ, therefore this implies cos of a plus b is equal to cos a cos b minus sin a sin b. Hence the proof, right? ಸೊ ಹೀಗೆ ಬಹಳ ಕ್ವಿಕ್ ಆಗಿ ನಾವು ವಿದಿನ್ ಒಂದು 7 minutes ಅಲ್ಲಿ ಬಹುಶಃ ಎಕ್ಸಾಮ್ ಹಾಲಲ್ಲಿ ಇದರ ಡಿರೈವೇಷನ್ ಬರೀಬಹುದಾಗಿದೆ. ಒಮ್ಮೆ ನೀವು ಆ ಹಿಂಟ್ ಕೀ PQRS ಅನ್ನುವ ಹಿಂಟನ್ನು ಬಳಸ್ಕೊಂಡ್ರಿ ಅಂದರೆ ಇದು ನಿಮ್ಮ ಮುಂದೆ ವಿಶಾಲವಾಗಿ ಹರಡ್ಕೊಂಡು ಕೂತು ಬಿಡುತ್ತೆ. LHS RHS ಒಟ್ಟಿಗೆ ತೊಗೊಂಡು ಎಕ್ಸ್ಪಾಂಡ್ ಮಾಡಿಬಿಡಿ, ಎಲ್ಲ ಕ್ಯಾನ್ಸಲ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಇಷ್ಟು ಸುಲಭ, ರೈಟ್. ಸೊ ಹೀಗೆ ಇದರ ಡಿರೈವೇಷನನ್ನು ಮಾಡಿ, ರೈಟ್. ಇನ್ನೊಮ್ಮೆ ಮೊದಲು ಡಯಾಗ್ರಾಮ್ ಬರೀತೀರಾ, ಪಕ್ಕದಲ್ಲಿ ಡೇಟಾ ಬರೀತೀರಾ, ತೋರಿಸ್ಕೊಟ್ಟಿದ್ದೀನಿ. ಹಾಗೆಯೇ immediately you can write triangle POR and QOQS are congruent, right? ಬಟ್ ಡೀಟೇಲ್ಸನ್ನು ನಾನು ನಿಮಗೆ ಬರೆದು ಕೊಟ್ಟಿದ್ದೀನಿ. ಒಂದು ವೇಳೆ ಈ ಸ್ಕಿಪ್ ಮಾಡಿ ಇವೆರಡು ಕಾಂಗ್ರುಯೆಂಟ್ ಆ್ಯಂಡ್ ಡೈರೆಕ್ಟ್ ಬರೆದ್ರೂ ಓಕೆ, ನಡೆದೋಗ್ಬಿಡುತ್ತೆ, ರೈಟ್. ಬಟ್ ಇಲ್ಲಿಂದ ಆಚೆಗೆ ಸಿಸ್ಟಮ್ಯಾಟಿಕಲಿ ಯು ಶುಡ್ ಶೋ, ರೈಟ್, ದ ಡೀಟೇಲ್ಸ್. ಹೇಗೆ ಕೋಆರ್ಡಿನೇಟ್ ಜಾಮೆಟ್ರಿ ಬಳಸಿದ್ರಿ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರಿ, ಕ್ಯಾಲ್ಕುಲೇಷನ್ ಹೇಗೆ ಮಾಡಿದ್ರಿ, ಇಷ್ಟೇ. ಹೀಗೆ ಡಿರೈವೇಷನ್ ಕಂಪ್ಲೀಟ್ ಮಾಡಿದ್ವಿ. ಆದರೆ ಎಕ್ಸ್ ಪ್ಲಸ್ ವೈ ಅಲ್ಲಿ ಕೇಳಿದ್ದಿದ್ದರೆ, ಕ್ವಶನೇ ಆಗಿದ್ದರೆ ಆಗೇನು ಮಾಡಿ, ಇದೇ ಡಿರೈವೇಷನ್ ಮಾಡಿ, ಬಟ್ ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಸೇರಿಸಿ. ರೀಪ್ಲೇಸಿಂಗ್ ಎ ಆ್ಯಂಡ್ ಬಿ ವಿತ್ ಎಕ್ಸ್ ಆ್ಯಂಡ್ ವೈ ವಿ ಗೆಟ್ ಕಾಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ದಟ್ಸ್ ಇಟ್. ಯು ಆ್ಯಡ್ ಒನ್ ಸೆಂಟೆನ್ಸ್. ಇದೇ ಡಿರೈವೇಷನ್ ಹೀಗೆ ಪ್ರಾಕ್ಟೀಸ್ ಮಾಡಿ, ಹೀಗೆ ಬರೆದ್ಬಿಡಿ, ಯು ವಿಲ್ ಗೆಟ್ 5 marks. ಜೊತೆಲಿ ಒಂದು ಹೆನ್ಸ್ ಇವಾಲ್ಯೂಯೇಟ್ ಅಂತ ಇರುತ್ತೆ, ಅದನ್ನೂ ಸಾಲ್ವ್ ಮಾಡ್ತೀರಾ, ಆಗ ನಿಮಗೆ ಇನ್ನೊಂದು ಮಾರ್ಕ್ ಬರುತ್ತೆ. ಇಲ್ಲಿ ನೋಡಿ, ಈ ಒಂದು ಪ್ರಾಬ್ಲಮ್ ಇಲ್ಲಿತ್ತು. ಅದೇನಿದು? ಪ್ರೂವ್ ದಾಟ್ ಕಾಸ್ 2a ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಇದು ಜೊತೆಯಲ್ಲಿರತಕ್ಕಂಥ ಪ್ರಾಬ್ಲಮ್. ನಾವೇನು ತಿಳ್ಕೊಂಡಿದ್ವಿ? ನಾವು ತಿಳ್ಕೊಂಡಿರೋದು ಈ ಫಾರ್ಮುಲಾ. ವಿ ನೋ ದ್ಯಾಟ್ cos of a plus b is equal to cos a cos b minus sin a sin b. ಇದನ್ನೇ ಬಳಸ್ಕೊಳ್ಳೋಣ. cos 2a ಬೇಕು ಅಂದರೆ ಎ ಜಾಗದಲ್ಲಿ
ಏನೇ ಇರಲಿ ಬಿ ಜಾಗದಲ್ಲಿ ಎ ಅಂತ ಬರೆದ್ಬಿಡೋದು. ಕರೆಕ್ಟ್. ಅಂದರೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ರೈಟ್, ಪುಟ್ ಬಿ ಈಕ್ವಲ್ ಟು ಎ. ಇದನ್ನು ಬೇಕಾದರೆ ಇಲ್ಲಿ ನಾವು ಬರೆದು ತೋರಿಸಬಹುದು. ಪುಟ್ ಬಿ ಈಕ್ವಲ್ ಟು ಎ ಇನ್ ಈಕ್ವೇಷನ್ ನಂಬರ್ 1. ಆಗ್ತಾನೆ ಡಿರೈವೇಷನ್ ಮಾಡಿರ್ತೀರಾ, ಅದನ್ನು ಈಕ್ವೇಷನ್ ನಂಬರ್ 1 ಅಂತ ಬರ್ಕೊಳ್ಳಿ, ಬಿ ಜಾಗದಲ್ಲಿ ಎ ಅಂತ ಬರೆದ್ಬಿಡಿ, ಮುಗದೆ ಹೋಯ್ತು. ಎಕ್ಸ್ಪೆಕ್ಟೆಡ್ ಆನ್ಸರ್ ಕಾಣಿಸ್ತಿರುತ್ತೆ. ಕಾಸ್ ಎ ಪ್ಲಸ್ ಎ, ಇದು ಕಾಸ್ ಎ ಇಂಟು ಕಾಸ್ ಎ ಮೈನಸ್ ಸೈನ್ ಎ ಇಂಟು ಸೈನ್ ಎ ಬಂತಲ್ವಾ. ಸೊ ಒಂದು ಲೈನ್ ಬರೆದ್ರೆ ಅಲ್ಲಿಗೆ ನಿಮಗೆ ಇನ್ನು 1 ಮಾರ್ಕ್ಸ್ ಬಂದಿರುತ್ತೆ. ಹೀಗೆ ಆ ಡಿರೈವೇಷನ್ ಜೊತೆಲಿರತಕ್ಕಂತಹ ಒಂದು ಅಡಿಷ್ನಲ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ. ಅದೇನೇ ಇನ್ನೊಂದು ಕಾಸ್ 90 ಪ್ಲಸ್ ತೀಟಾ ಅಂತ ಕೇಳ್ಬೋದು. ಆಗ ಬಿ ಜಾಗದಲ್ಲಿ ತೀಟಾ ಅಂತ ಬರೀತೀರಾ, ಎ ಜಾಗದಲ್ಲಿ 90 ಅಂತ ಬರೀತೀರಾ. ಇನ್ನೊಂದು ಕ್ವಶನ್ ಒಂದು ವೇಳೆ ಕೇಳಿದ್ರೆ ನೋಡೋಣ, ಅದಕ್ಕೂ ಸೊಲ್ಯೂಷನ್ ನೋಡೋಣ. ನೋಡಿ ಇನ್ನೊಂದು ಯಾವ ಥರ ಕೇಳ್ಬೋದು, ಪ್ರೂವ್ ದಟ್ ಕಾಸ್ ಆಫ್ 90 ಪ್ಲಸ್ ತೀಟಾ ಈಕ್ವಲ್ ಟು ಮೈನಸ್ ಸೈನ್ ತೀಟಾ. ಈ ಮಾದರಿಯಲ್ಲಿ ಟೆಕ್ಸ್ಟಲ್ಲಿ ಇರತಕ್ಕಂಥ ಎಷ್ಟೊಂದು ಡಿರೈವೇಷನ್ಸ್ ಇದೆ, ಅವು ಅಲ್ಲಿ ಒಂದು 12 ಇದೆ, ಅದರಲ್ಲಿ ಯಾವುದನ್ನಾದರೂ ಕೇಳ್ಬೋದು. ಸೊ ಕೆಲಸ ಮಾತ್ರ ಇಷ್ಟೇ ನಾವು ಇಲ್ಲಿ ಮಾಡಬೇಕಾಗಿರೋದು. ಏನದು, ವಿ ನೋ ದಟ್, ನಮಗೆ ಆಲ್ರೆಡಿ ಈ ಫಾರ್ಮುಲಾ ಗೊತ್ತಾಗ್ಬಿಟ್ಟಿದೆ. ಏನು ಗೊತ್ತಾಗಿದೆ, ಕಾಸ್ ಎ ಪ್ಲಸ್ ಬಿ ಈಸ್ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಇದು ನಮ್ಗೆ ಗೊತ್ತಾಗಿದೆ, ಹೌದಾ. ಬಟ್ ನಾವು ಮಾಡ್ತಿರೋದೇನು, ಪುಟ್ ರೈಟ್, ಪುಟ್ ಎ ಈಕ್ವಲ್ ಟು 90 ಪೈ ಬೈ 2 ಬಿ ಈಕ್ವಲ್ ಟು ತೀಟಾ ಇನ್ ಈಕ್ವೇಷನ್ ನಂಬರ್ 1. ಈ ಥರ ಒಂದು ಲೈನ್ ಸೇರಿಸ್ತೀವಿ. ಈಗ ಅರ್ಥ ಆಗಿದೆ ಅಲ್ವಾ, ಈ ಥರ ಎಷ್ಟೊಂದು ಡಿರೈವೇಷನ್ಸ್ ಇದೆ ಅಲ್ಲಿ, ಅದೆಲ್ಲನೂ ಒಂದು ಸ್ವಲ್ಪ ನೋಡಿಟ್ಕೊಂಡಿರಬೇಕು. ಆದರೆ ಮಾಡುವಂಥ ಕ್ರಮ ಮಾತ್ರ ಹೀಗಿರುತ್ತೆ. ಸೊ ಕಾಸ್ ಆಫ್ 90 ಪ್ಲಸ್ ತೀಟಾ ಈಸ್ ಕಾಸ್ 90 ಕಾಸ್ ತೀಟಾ ಮೈನಸ್ ಸೈನ್ 90 ಸೈನ್ ತೀಟಾ. ಹೀಗೆ ಬರೆದಿಟ್ಟಿರ್ತೀರಾ. ಬಟ್ ವ್ಯಾಲ್ಯೂ ನಿಮ್ಗೆ ಚೆನ್ನಾಗಿ ಗೊತ್ತು. ಕಾಸ್ 90 ಅಂದರೆ ಏನಪ್ಪ, ಕಾಸ್ 90 ಅಂದ್ರೆ ಅದ್ರ ವ್ಯಾಲ್ಯೂ ಏನು, 0. ಸೈನ್ 90 ಅಂದ್ರೆ ಅದ್ರ ವ್ಯಾಲ್ಯೂ ಏನು, 1. ಸೊ ವಾಟ್ ಯು ಗೆಟ್, ಮೈನಸ್ ಸೈನ್ ತೀಟಾ ಅನ್ನೋದು ಇಲ್ಲಿ ಉತ್ತರ ಆಗಿ ಬಂದಿರುತ್ತೆ. ಇದನ್ನೇ ಅವ್ರು ಕೇಳ್ತಾ ಇರೋದು. ಸೊ ಕಾಸ್ 90 ಪ್ಲಸ್ ತೀಟಾ ಅಂದರೆ ಮೈನಸ್ ಸೈನ್ ತೀಟಾ. ಪ್ರೂಫ್ ಕೊಟ್ಟಿದ್ದೀರಾ. ಹೀಗೆ 6 ಮಾರ್ಕ್ಸನ್ನು ಪಡ್ಕೊಂಡಿದ್ದೀರಾ. ಇನ್ನು ನೀವು ಬರೀ 94 ಮಾರ್ಕ್ಸ್ಗೆ ಮಾತ್ರ ರೆಡಿ ಆಗಬೇಕು. ನಾನು ಭಾಳ ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ, ಟ್ರಿಗ್ನೋಮೆಟ್ರಿಯಿಂದ ಈ ಥರದ ಡಿರೈವೇಷನ್ ಬಂದೇ ಬರುತ್ತೆ. ಎ ಬಿ ಬದಲು ಎಕ್ಸ್ ವೈ ಅಂತ ಬರಬಹುದು. ಸೊ ಫೈನಲ್ ಆನ್ಸರಲ್ಲಿ ನೀವು ರೀಪ್ಲೇಸ್ ಎ ಆ್ಯಂಡ್ ಬಿ ವಿತ್ ಎಕ್ಸ್ ಆ್ಯಂಡ್ ವೈ, ದಟ್ಸ್ ಇಟ್. ಹೀಗೆ ಈ ಥರದ ಕೆಲವು ಕ್ವಶನ್ಸನ್ನು ನಾವೀಗ ಮುಂದಕ್ಕೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. 6 ಮಾರ್ಕ್ಸ್ ತಿಳ್ಕೊಂಡ್ವಿ, ಪಾರ್ಟ್ ಡಿ ಮುಗ್ದೋಯ್ತು. ಪಾರ್ಟ್ ಡಿಗೆ ಬರೋಣ. ಪಾರ್ಟ್ ಡಿ ವಿಚಾರಕ್ಕೆ ಬಂದರೆ ಅಲ್ಲಿ ರಿಲೇಷನ್ಸ್ ಫಂಕ್ಷನಿಂದ ಮೊದಲನೇ ಕ್ವಶನ್ ಬರುತ್ತೆ, ಆಗ್ಬೋದಾ. ಪಾರ್ಟ್ ಡಿನಲ್ಲಿ ಎಲ್ಲ ಒಂದು ಕಡೆ ಇರುತ್ತೆ ಪಾರ್ಟ್ ಡಿಯಲ್ಲಿ. ಸೊ ರಿಲೇಷನ್ ಫಂಕ್ಷನ್ನಲ್ಲಿ ಬರುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವುದು, ಡಿಫೈನ್ ಮಾಡ್ಯುಲಸ್ ಫಂಕ್ಷನ್. ರೈಟ್, ಡ್ರಾ ದ ಗ್ರಾಫ್, ರೈಟ್ ದ ಡೊಮೇನ್ ಆ್ಯಂಡ್ ರೇಂಜ್. ರೈಟ್, ಡಿಫೈನ್ ಮಾಡ್ಯುಲಸ್ ಫಂಕ್ಷನ್. ಸೊ ಈ ರೀತಿ ಗ್ರಾಫ್ ಬಗ್ಗೆ ಇಲ್ಲಿ ಕೇಳಿದಾಗ ನೀವು ಎಕ್ಸಾಮ್ ಒಂದಲ್ಲಿ ಇದನ್ನು ಹೇಗೆ ಬರೀಬೇಕು, ಹೇಗೆ ಪ್ರೆಸೆಂಟ್ ಮಾಡಬೇಕು. ರೈಟ್, ಮಾಡ್ಯುಲಸ್ ಫಂಕ್ಷನ್ ಅಂತ ಮೊದಲು ಬೋರ್ಡ್ ಹಾಕಿ ಡೆಫಿನೇಷನ್ ಬರೀಬೇಕಾಗಿರುತ್ತೆ. ಅಂದರೆ ನೀವು ಅದನ್ನು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಬರೆದ್ರೆ ಸಾಕು. ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್. ನೀವು ಡೆಫಿನೇಷನ್ ತೋರಿಸ್ತಿದ್ದೀರಾ, ಮಾಡ್ಯುಲಸ್ ಫಂಕ್ಷನ್ ಅಂದರೆ ಏನು ಅಂತ ತೋರಿಸ್ತಿದ್ದೀರಾ. ಸಿ, ಈ ಮಾಡ್ಯುಲಸ್ ಫಂಕ್ಷನ್ ಡೆಫಿನೇಷನ್ ಪ್ರಕಾರ ಇದು ಒಂದು ಸ್ಪ್ಲಿಟ್ ಫಂಕ್ಷನ್. ಒಂದು ವೇಳೆ ಎಕ್ಸ್ನ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ ಇದ್ದರೆ ಅಥವಾ ಈಕ್ವಲ್ ಟು 0 ಇದ್ದರೆ, ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನು ಅರ್ಥ ಮಾಡ್ಕೊಂಡು ಬರ್ಕೊಂಬಿಡಿ. ಒಂದು ವೇಳೆ ಗ್ರೇಟರ್ ದ್ಯಾನ್ 0 ಇದ್ದರೆ ಆಗ ವೈ ವ್ಯಾಲ್ಯೂ, ಈಗ ಎಫ್ ಆಫ್ ಎಕ್ಸ್ ಅಂದರೆ ವೈ ಅದು, ಕರೆಕ್ಟ್. ನೀವು ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದನ್ನು ವೈ ಮತ್ತು ಎಕ್ಸ್ ಭಾಷೆಯಲ್ಲಿ ಬರ್ಕೋಬೋದು. 1 ಈಸ್ ಡಿಪೆಂಡೆಂಟ್ ವೇರಿಯೇಬಲ್, ರೈಟ್. ಇದು ವೈ ಅನ್ನೋದು ಡಿಪೆಂಡೆಂಟ್ ವೇರಿಯೇಬಲ್, ಎಕ್ಸ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್. ಎರಡು ಇರಲೇಬೇಕು ಯಾವಾಗ್ಲೂ, ಹೌದಾ. ಸೊ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಯಾವುದೇ ಫಂಕ್ಷನ್ ಕೊಟ್ಟರು ಹೀಗೆ ಬರೀರಿ, ರೈಟ್. ಸೊ ಇಲ್ಲೇನು ಇದು ಬರ್ದಿರೋದನ್ನು ಸ್ಪ್ಲಿಟ್ ಮಾಡಿಡಿ. ಇರೋದೇ 3 ಕೇಸ್.
ಒಂದು ಎಕ್ಸ್ ಅನ್ನೋದು ಝೀರೋಗಿಂತ ಜಾಸ್ತಿ ಇರಬೇಕು, ಅಥವಾ ಝೀರೋಗಿಂತ ಕಡಿಮೆ ಇರಬೇಕು, ಇಲ್ಲ ಝೀರೋಗೆ ಈಕ್ವಲ್ ಆಗಿರಬೇಕು. ಇದು 3 ಬಿಟ್ಟರೆ ಬೇರೆ ಬರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಸೊ ಎಕ್ಸ್ ವ್ಯಾಲ್ಯೂನ ಝೀರೋ ಅನ್ನೋದು ರೆಫರೆನ್ಸ್ ಆಗಿ ಇಟ್ಕೊಂಡು ಅದರ ಆ ಕಡೆ ಈ ಕಡೆ 3 ರೀತಿಯಲ್ಲಿ ಬರೆದಿರ್ಬೋದು. ಸೊ ಫಸ್ಟ್ ಕೇಸ್ ಗ್ರೇಟರ್ ದೆನ್ 0 ಇದ್ದಾಗ ವೈ ವ್ಯಾಲ್ಯೂ ಎಕ್ಸ್ ಆಗುತ್ತೆ. ಲೆಸ್ ದೆನ್ 0 ಇದ್ದಾಗ ವೈ ವ್ಯಾಲ್ಯೂ ಮೈನಸ್ ಎಕ್ಸ್ ಆಗುತ್ತೆ. ಎಕ್ಸ್ ಒಂದು ವೇಳೆ ಝೀರೋನೇ ಆಗ್ಬಿಟ್ರೆ ವೈಯು ಕೂಡ ಝೀರೋ ಆಗುತ್ತೆ. ಸೊ ಮಾಡ್ಯುಲಸ್ ಫಂಕ್ಷನ್ ಪ್ಲಸ್ ಮೈನಸ್ ಯಾಕೆ ಬರ್ದ್ವಿ ಗೊತ್ತಿದೆ ಅಲ್ವಾ? ಈಗ ಎಕ್ಸ್ ವ್ಯಾಲ್ಯೂ +3 ಇದ್ರೆ ಮಾಡ್ +3 ಅಂದರೆ +3. ಎಕ್ಸ್ ವ್ಯಾಲ್ಯೂ -3 ಇದ್ದಾಗ ಅದು ಪಾಸಿಟಿವ್ ಆಗಿ ಬರಬೇಕು ಅಲ್ವಾ? ವೈ ವ್ಯಾಲ್ಯೂ ಪಾಸಿಟಿವ್ ಬರಲೇಬೇಕು. ಈಗ ನಾನು ಮಾಡ್ಯುಲಸ್ ಫಂಕ್ಷನಲ್ಲಿ ಇದು ನೆಗೆಟಿವ್ ಆದಾಗ ಇಲ್ಲಿ ಯಾಕೆ -x ಬರೆದಿದ್ದೀನಿ? ನೀವೇ ಯೋಚನೆ ಮಾಡಿ. ಎಕ್ಸ್ ವ್ಯಾಲ್ಯೂ ಇದು -3 ಅಂತಿದ್ದಾಗ ಇದು -3 ಆದಾಗ ಪ್ಲಸ್ ಬರುತ್ತೆ, ಸರಿ ತಾನೆ? ಈ ವ್ಯಾಲ್ಯೂ ಪ್ಲಸ್ ಬರಬೇಕು ಅಂದರೆ ಇಲ್ಲಿ -x ಬರೆದಿರಬೇಕು. ಎಕ್ಸ್ ಜಾಗದಲ್ಲಿ ನೆಗೆಟಿವ್ ಆಗ್ತೀವಿ, ಮೈನಸ್ ಪ್ಲಸ್ ಆಗಿ ವೈ ವ್ಯಾಲ್ಯೂ ಪಾಸಿಟಿವೇ ತೋರಿಸ್ಬೇಕು. ಅದಕ್ಕೋಸ್ಕರ ನಾವು ಅದರ ಡೆಫಿನೇಷನನ್ನು ಹೀಗೆ ಬರ್ಕೊಂಡಿರ್ತೀವಿ, ರೈಟ್? ಏನದು? ಮೇಲ್ಗಡೆ +x, ಇನ್ನೊಂದು -x. ಎಕ್ಸ್ ಲೆಸ್ ದ್ಯಾನ್ 0 ಇದ್ದಾಗ ವೈ ವ್ಯಾಲ್ಯೂ -x ಇರಬೇಕು. ಯಾಕೆಂದರೆ ಎಕ್ಸ್ ನೆಗೆಟಿವ್ ಮೈನಸ್ ಎರಡೂ ಸೇರಿ ವೈ ಪಾಸಿಟಿವೇ ಬರಬೇಕು. ದಟ್ ಇಸ್ ದ ಮೀನಿಂಗ್ ಆಫ್ ಮಾಡ್ಯುಲಸ್. ಇಷ್ಟೇ. ಆದರೆ ಎಕ್ಸಾಮಲ್ಲಿ ಹೀಗೆ ಬರೆದ್ಬಿಡಿ. ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹೀಗಿರುತ್ತೆ. ಇವೆರಡನ್ನೂ ಕ್ಲಬ್ ಮಾಡ್ತಾರೆ. ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 0 +x ಅಂತ ಬರೆದಿರ್ತಾರೆ, ಎಕ್ಸ್ ಲೆಸ್ ದ್ಯಾನ್ 0 -x ಅಂತ ಬರೆದಿಟ್ಟಿರ್ತಾರೆ. ಸೊ ಇದು ಡೆಫಿನೇಷನ್. ಡೊಮೇನ್ ಮತ್ತು ರೇಂಜ್ ಬರಿಬೇಕು, ಗ್ರಾಫ್ ಕೂಡ ಬರಿಬೇಕಾಗಿ ಬರುತ್ತೆ. ಗ್ರಾಫನ್ನು ಬರೆಯೋದಕ್ಕೆ ತುಂಬ ಸುಲಭ ನೆನ್ಪಿಟ್ಕೋಬೋದು. ವಸಂತ್ ನೋಡ್ರಪ್ಪ, ವಸಂತ್ ನಾನು ತಾನೇ ಹೇಳ್ಕೊಡ್ತಾ ಇರೋದು. ವಸಂತಲ್ಲಿ ಫಸ್ಟ್ ಲೆಟರ್ ಏನಿದೆ? ವಿ ಇದೆ. ಸೊ ಮಾಡ್ಯುಲಸ್ ಫಂಕ್ಷನ್ ಅಂದರೆ ವಿ ಫಾರ್ ವಸಂತ್. ಸಿಂಪಲ್. ಸುಮ್ಮನೆ ತಮಾಷೆ ಮಾಡಿದೆ. ಇದು ನೀವು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನು ಪ್ಲಾಟ್ ಮಾಡಿದಾಗ ನಿಮಗೆ ಸಿಗುವಂಥದ್ದು ಈ ತರಹದ ಗ್ರಾಫ್ ಆಗಿರುತ್ತೆ. -1 -2 ಇಸಂಟ್ ಇಟ್? ರೈಟ್. ನೀವು ಈ ಥರ ಒಂದು ರಫ್ ಗ್ರಾಫ್ ಹಾಕಿದ್ರೆ ಸಾಕು. +1 +2 ಈ ಥರ ಮಾರ್ಕ್ ಮಾಡಿ ತೋರಿಸ್ಬೇಕಾಗಿರೋದು ಮಹತ್ವದ್ದು, ರೈಟ್? ಮತ್ತೆ ಇಲ್ಲಿ ಆರೋ ಮಾರ್ಕ್ ಹಾಕೋದಕ್ಕೆ ಮರಿಬೇಡಿ. ಯಾಕೆ ಆರೋ ಮಾರ್ಕ್ ಹಾಕಬೇಕು? ಇದು ಎಕ್ಸ್ಪಾಂಡ್ ಆಗುತ್ತೆ, ಆ ಕಡೆ ಈ ಕಡೆ ಎರಡೂ ಕಡೆ ಮುಂದಕ್ಕೆ ಹೋಗುತ್ತೆ ಅನ್ನೋದು ಅರ್ಥ. ಇಲ್ಲಿ ತುಂಬ ಬ್ಯೂಟಿಫುಲ್ ಗ್ರಾಫ್ ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಮೀನಿಂಗ್ಫುಲ್ ಗ್ರಾಫ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಆರೋ ಮಾರ್ಕ್ ತೋರಿಸಲೇಬೇಕು. ಇಲ್ಲೊಂದು ಸರ್ಕಲ್ ಹಾಕಿ ಅದನ್ನು ಡಾಟ್ ಈ ಥರ ಹಾಕಿಟ್ಬಿಡಿ, ಅಂದರೆ ಆ ಪಾಯಿಂಟ್ ಇನ್ಕ್ಲೂಡ್ ಆಗಿದೆ. ಇದು ಕರೆಕ್ಟ್ ಗ್ರಾಫ್. ನಾವು ರೈಟ್ ದ ಡೊಮೇನ್ ಆ್ಯಂಡ್ ದ ರೇಂಜ್ ನೆಕ್ಸ್ಟ್ ಟು ದ ಗ್ರಾಫ್. ಡೊಮೇನ್ ಅಂದರೆ ಏನು? ಡೊಮೇನ್ ಅಂದರೆ ಎಕ್ಸ್ ವ್ಯಾಲ್ಯೂ ಏನೆಲ್ಲ ತಗೊಳುತ್ತೆ ಅಲ್ವಾ? ಎಕ್ಸ್ ವ್ಯಾಲ್ಯೂ -∞ಇಂದ +∞ವರೆಗೆ ಎಲ್ಲಾನು ಬರುತ್ತೆ. ಗ್ರಾಫ್ ನೋಡಿ, ಕರ್ವ್ ಇದೆ ಅಲ್ವಾ? ಈ ಕರ್ವ್ ಆ ಥರ ಇದೆ. ಸೊ ಎಲ್ಲಾನು ತಗೊಳುತ್ತೆ ಅದು. ಬೇಕಾದರೆ ಗ್ರಾಫ್ ಪಕ್ಕದಲ್ಲಿ ಈಗ ನಿಜವಾಗಿಯೂ ಗ್ರಾಫ್ ಹಾಕುವ ಮೆಥಡ್ ಹೇಗೆ? ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಹಾಕೋದಲ್ವಾ? ಎಕ್ಸ್ 0 ಆದರೆ ವೈ 0 ಅಲ್ಲೇ ಇದೆ. ಎಕ್ಸ್ +1 ಆದರೆ ಮಾಡ್ಯುಲಸ್ ಆಫ್ +1. ಎಕ್ಸ್ ವ್ಯಾಲ್ಯೂ -1 ಆದರೆ ಮಾಡ್ಯುಲಸ್ ಆಫ್ -1, ವೈ ವ್ಯಾಲ್ಯೂ +1. ಅಂದರೆ ನೀವು 1,1 -1,1 ಈ ಎಲ್ಲ ಪಾಯಿಂಟ್ಸನ್ನು ಮಾರ್ಕ್ ಮಾಡಿ ಜಾಯಿನ್ ಮಾಡಿರ್ತೀರಾ. ಹೀಗೆ ತಾನೇ ಗ್ರಾಫ್ ಬಿಡಿಸೋದು, ಪ್ಲಾಟ್ ಮಾಡೋದು ಹೀಗೆ ತಾನೆ. ಸೊ ಇದನ್ನೆಲ್ಲ ತೋರಿಸಿ. ಬೇಕಾದರೆ ಇದು ಏನು ಹೇಳುತ್ತೆ? ಎಕ್ಸ್ಗೆ ಏನೆಲ್ಲ ವ್ಯಾಲ್ಯೂ ಕೊಡಬಹುದು, -∞ಇಂದ +∞ವರೆಗೆ ಎಲ್ಲ ವ್ಯಾಲ್ಯೂ ಕೊಡಬಹುದು. ಡೊಮೇನ್ ಅಂದರೆ ಸ್ಟಾರ್ಟಿಂಗ್ ಫ್ರಮ್ -∞ ಇಟ್ ಗೋಸ್ ಅಪ್ ಟು +∞, ಆಲ್ ರಿಯಲ್ ನಂಬರ್ಸ್. ರೇಂಜ್ ಬೇಕಾ? ವೈ ವ್ಯಾಲ್ಯೂ ನೋಡಿ. ವೈ ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? ಕರು 0 ಇಂದ ಸ್ಟಾರ್ಟ್ ಆಗ್ತಿದೆ. ಸ್ಟಡಿ ಮಾಡಿ ನೋಡಿ. ಇಲ್ಲಿ ಇದಕ್ಕಿಂತ ಕೆಳಗೆ ಈ ಕರು ಎಕ್ಸಿಸ್ಟ್ ಆಗಿಲ್ಲ. ಸೊ 0 ಇಂದ ಮೇಲಕ್ಕೆ ವೈ ವ್ಯಾಲ್ಯೂ ಹೀಗೆ ನೋಡಿ. ಸೊ 0 ಇಟ್ ವಿಲ್ ಗೋ ಅಪ್ ಟು ∞. ಎರಡೂ ಕರ್ವ್ ಅಬ್ಸರ್ವ್ ಮಾಡಿ, ಇದು ಹೀಗೆ ಮೇಲಕ್ಕೆ ಹೋಗ್ತಿದೆ. ಅಂದರೆ ರೇಂಜ್ ಏನಾಗ್ಬಿಡ್ತು ಅಲ್ಲಿಗೆ? ಇನ್ಕ್ಲೂಡಿಂಗ್ 0 ಎಕ್ಸ್ಕ್ಲೂಡಿಂಗ್ ∞. ∞ ನಾಟ್ ಡಿಫೈನ್ಡ್, ಅದನ್ನು ಬ್ರ್ಯಾಕೆಟಲ್ಲಿ ಸೇರ್ಸಕ್ಕೆ ಬರಲ್ಲ.
ಓಪನ್ ಇಂಟರ್ವಲ್ ಹಾಕಿ, ಕರೆಕ್ಟ್. ಬಟ್ ಝೀರೋ ಇನ್ಕ್ಲೂಡೆಡ್, ಝೀರೋ ಅನ್ನೋ ವ್ಯಾಲ್ಯೂ ವೈ ವ್ಯಾಲ್ಯೂ ಆಗಿರಲೇಬೇಕು, ಇದೆ ಇಲ್ಲಿ, ಕರೆಕ್ಟ್. ಇಲ್ಲಿ ಎಕ್ಸ್ ಝೀರೋ ಆದಾಗ ವೈ ಝೀರೋ ಆಗುತ್ತೆ. ಸೊ ಝೀರೋ ಇಸ್ ಇನ್ಕ್ಲೂಡೆಡ್, ಸೊ ರೇಂಜ್ ಝೀರೋ ಇನ್ಫಿನಿಟಿ. ಈಗ ಅರ್ಥ ಆಗಿದೆ ಹೀಗೆ ಬರೆದ್ರೆ. ಆದರೆ ಕೋಡೊಮೇನ್ ಒಂದೊಂದು ಸರ್ತಿ ಇವೆಲ್ಲ ಕೇಳಿರ್ತಾರೆ. ಕೋಡೊಮೇನ್ ಈಸ್ ಆಲ್ವೇಸ್ ಆಲ್ ರಿಯಲ್ ನಂಬರ್ಸ್. ಯಾಕೆ ಅಂದರೆ ಈ ಫಂಕ್ಷನ್ ನಾವು ಡಿಫೈನ್ ಮಾಡದೆ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಆಗಿರುತ್ತೆ. ರೈಟ್, ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಬಿ, ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಬಿ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಎಕ್ಸೆಟ್ರಾ. ಇಷ್ಟು ಉದ್ದಕ್ಕೆ ಬರ್ಕೊಂಡು ಹೋಗಿರ್ತೀರ. ಹೀಗೆ ನೀವು 5 ಮಾರ್ಕ್ಸ್ ತಗೋಬೋದು, 5 ಮಾರ್ಕ್ಸ್, ರೈಟ್. ಸುಮ್ಮನೆ ಜಸ್ಟ್ ರೈಟ್ ದ ಡೆಫಿನೇಷನ್, ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಡ್ರಾ ದ ಗ್ರಾಫ್, ರೈಟ್ ದ ಡೊಮೇನ್, ರೇಂಜ್, ಈಚ್ ಒನ್ ಕ್ಯಾರೀಸ್ 1 ಮಾರ್ಕ್. ಈ ಗ್ರಾಫ್ ಹಾಕೋದಕ್ಕೆ ಮತ್ತೆ ಬರೆಯೋದಕ್ಕೇನ 2 ಮಾರ್ಕ್ಸ್ ಇರುತ್ತೆ ಅಲ್ವಾ. ಸೊ ಇಷ್ಟನ್ನು ಬರೆದಿಟ್ಟು ಬಿಡಿ, ಚಾಪ್ಟರ್ ಕ್ಲೋಸ್. ಇದೇ ರೀತಿ ಇದೇ ಮಾದರಿಯಲ್ಲಿ ಡಿಫೈನ್ ಸಿಗ್ನಮ್ ಫಂಕ್ಷನ್ ಅಂತಾನು ಬರುತ್ತೆ. ಆ ಸಿಗ್ನಮ್ ಫಂಕ್ಷನ್ ಅಂದ್ರೆ ಏನು ಅಂತ ನೋಡ್ಬಿಡೋಣವಾ, ಇವತ್ತಿನ ಸೆಷನ್ ಅಲ್ಲಿ ಮುಗಿಸೋಣವಾ. ಸೊ ಈಗ ನಾನು ತೋರಿಸ್ತಾ ಇರೋದು ಇನ್ನೊಂದು ಫಂಕ್ಷನ್, ಇದನ್ನು ಕೂಡ ಕೇಳ್ತಾರೆ, SIG ಇನ್ಯೂಮ್ ಸಿಗ್ನಮ್ ಫಂಕ್ಷನ್. ಆಗೋದಾ? ಡಿಫೈನ್ ಸಿಗ್ನಮ್ ಫಂಕ್ಷನ್, ರೈಟ್ ದ ಗ್ರಾಫ್, ಡ್ರಾ ದ ಗ್ರಾಫ್, ರೈಟ್ ದ ಡೊಮೇನ್ ಅಂಡ್ ರೇಂಜ್, ಕೋಡೊಮೇನ್, ಇವೆಲ್ಲ ಕೇಳ್ತಾರೆ. ನಾವಿದನ್ನ ಹೀಗೆ ಡೆಫಿನೇಷನ್ ಬರೆಯೋಣ. ಲೆಟ್ ಫಂಕ್ಷನ್ ಎಫ್ from real number to real number be y equal to f of x which is equal to sgn x. ಈಗ ಬರೆಯೋಣ sgn of x. ಅಕಾರ್ಡಿಂಗ್ ಟು ಡೆಫಿನೇಷನ್ ಇದು ಒಂದು ಸ್ಪ್ಲಿಟ್ ಫಂಕ್ಷನ್. ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ? ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಒಂಥರ, ಎಕ್ಸ್ ನಾಟ್ ಈಕ್ವಲ್ ಟು 0 ಇದ್ದಾಗ ಇನ್ನೊಂಥರ ಇದು ಬಿಹೇವ್ ಮಾಡುತ್ತೆ ಅಲ್ವಾ. ಅಂದರೆ ಎಕ್ಸ್ ನಾಟ್ ಈಕ್ವಲ್ ಟು 0 ಇದ್ದಾಗ ಮಾಡ್ಯುಲಸ್ ಎಕ್ಸ್ ಬೈ ಎಕ್ಸ್ ಥರ ಇರುತ್ತೆ, ಅಥವಾ ಎಕ್ಸ್ ಬೈ ಮಾಡ್ ಎಕ್ಸ್ ಅಂತಾನು ಉಲ್ಟಾನೂ ಬರಿಬೋದು. 0 ಇದ್ದಾಗ ವೈ ವ್ಯಾಲ್ಯೂ 0, ಎಕ್ಸ್ ವ್ಯಾಲ್ಯೂ 0 ಇದ್ದರೆ ವೈ ವ್ಯಾಲ್ಯೂ 0. ಇದನ್ನು ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಬರ್ಕೊಳ್ಳೋಣವಾ? ಬರೆದಿಟ್ಬಿಡಿ ಎಕ್ಸಾಮಲ್ಲಿ. ಅದೇನು? ಎಕ್ಸ್ ನಾಟ್ ಈಕ್ವಲ್ ಟು 0 ಅಂದರೆ ಎರಡೇ ಕೇಸ್, ಒಂದು ಗ್ರೇಟರ್ ದ್ಯಾನ್ 0 ಅಥವಾ ಲೆಸ್ ದ್ಯಾನ್ 0. ಈಗ ಈಕ್ವಲ್ ಆಗಲ್ಲ ಅಂದರೆ ಜಾಸ್ತಿ ಇರಬೇಕು ಅಥವಾ ಕಡಿಮೆ ಇರಬೇಕು, ಅದನ್ನು ಬರೆದಿದ್ದೀನಿ. ಎಕ್ಸ್ ಈಕ್ವಲ್ ಟು 0 ಇರೋ ಕೇಸ್ ಮಧ್ಯದಲ್ಲಿದೆ. ಇನ್ನು ಎರಡನ್ನು ಚೆಕ್ ಮಾಡಿ ನೋಡೋಣ. ಮಾಡ್ ಎಕ್ಸ್ ಜಾಗದಲ್ಲಿ ಪ್ಲಸ್ ಎಕ್ಸ್ ಬರೀತೀರಾ, ಮಾಡ್ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ಬರೀತೀರಾ, ಸರಿ ತಾನೆ? ಯಾಕೆ ಹೇಳಿ? ಯಾಕೆ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ಮಾಡ್ಯುಲಸ್ ಪ್ಲಸ್ ಅಂತ ತಿಳ್ಕೊಂಡಿದ್ದೀವಿ, ಎಕ್ಸ್ ಲೆಸ್ ದ್ಯಾನ್ 0 ಇದ್ದಾಗ ಮಾಡ್ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ ತಿಳ್ಕೊಂಡಿದ್ದೀವಿ. ಸೊ ಅದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಈ ಜಾಗದಲ್ಲಿ 1 ಬರುತ್ತೆ. ಸೊ ಹೇಗೆ ಬಂತು ಈಗ ನಿಮ್ಗೆ ಅರ್ಥ ಆಗಿದೆಯಾ? ಈ ಜಾಗದಲ್ಲಿ +1, ಈ ಜಾಗದಲ್ಲಿ -1 ಬಂದಿರುತ್ತೆ. ಸೊ ನೀವು ಸ್ಪ್ಲಿಟ್ ಮಾಡಿದಾಗ ಈ ಒಂದು ಸಿಗ್ಮನ್ ಫಂಕ್ಷನ್ ಸ್ಪ್ಲಿಟ್ ಫಂಕ್ಷನ್ ಆಗಿದ್ದು ವೈ ವ್ಯಾಲ್ಯೂ 3 ಥರ ಕಾಣಿಸುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ +1 +2 +3 +4 ಯಾವುದೇ ಪಾಸಿಟಿವ್ ನಂಬರ್ ಎಕ್ಸ್ ಆಗಿರಲಿ, ವೈ ವ್ಯಾಲ್ಯೂ ಮಾತ್ರ 1. ಎಕ್ಸ್ ವ್ಯಾಲ್ಯೂ ಯಾವುದೇ ನೆಗೆಟಿವ್ ವ್ಯಾಲ್ಯೂ ಆಗಿರಲಿ, -1 -2 -3 ಏನು ಕೊಟ್ಟರು ವೈ ವ್ಯಾಲ್ಯೂ -1. ಅಂದರೆ ಇದರ ಗ್ರಾಫ್ ಹೇಗೆ ಕಾಣಿಸ್ಬೇಕು? ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅನ್ನು ಡ್ರಾ ಮಾಡ್ತೀರಾ. +1 +2 +3 ಇವೆಲ್ಲ ಇಲ್ಲಿದೆ. ಇನ್ನೊಂದು ಕಡೆ -1 -2 -3 ಎಲ್ಲ ಇದೆ. ಸೊ -1 -2 ಈ ಕಡೆ +1 +2 ಮಾರ್ಕ್ ಮಾಡಿದ್ದೀನಿ. ಈಗ ನೀವೇನಾದರೂ ಆ ಟೇಬಲ್ ಥರ ಡ್ರಾ ಮಾಡಿ ಅದರಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನು ಲಿಸ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ? ಎಕ್ಸ್ ವ್ಯಾಲ್ಯೂ 0 ಇದ್ದರೆ ವೈ 0, ಎಕ್ಸ್ ವ್ಯಾಲ್ಯೂ 1 ಇದ್ದರೆ ವೈ 1, ಎಕ್ಸ್ ವ್ಯಾಲ್ಯೂ 2 ಇದ್ರೂ 1, 3 ಇದ್ರೂ 1. ಯಾಕೆಂದರೆ ಡೆಫಿನೇಷನ್ ಹೇಳ್ತಾ ಇದೆ ಗ್ರೇಟರ್ ದ್ಯಾನ್ 0 ಇದ್ದಾಗ ಯಾವ ವ್ಯಾಲ್ಯೂ ಕೊಟ್ಟರು ವೈ ವ್ಯಾಲ್ಯೂ 1, ಲೆಸ್ ದ್ಯಾನ್ 0 ಯಾವ ವ್ಯಾಲ್ಯೂ ಕೊಟ್ಟರು ಎಕ್ಸ್ ವೈ ವ್ಯಾಲ್ಯೂ -1, -2 ಕೊಟ್ಟರು -1, -3 ಅಂತ ಎಕ್ಸ್ ವ್ಯಾಲ್ಯೂ ಕೊಟ್ಟರು ವೈ ವ್ಯಾಲ್ಯೂ -1. ಈಗ ಅರ್ಥ ಆಗ್ತಿದೆಯಾ? ಸೊ ನೀವು ಆ ರೀತಿಯಲ್ಲಿ ಎಲ್ಲ ಪಾಯಿಂಟ್ಸನ್ನು ಮಾರ್ಕ್ ಮಾಡಿರ್ತೀರಾ. -1, -1, -2, -1, -3, -1 ಅದನ್ನೆಲ್ಲನ ಜಾಯಿನ್ ಮಾಡ್ತಾ ಇದ್ದೀರಾ. ಬಟ್ ವೆನ್ ಎಕ್ಸ್ ಈಸ್ 0 ವೈ ಈಸ್
0. ಸೊ ದಿಸ್ ಇಸ್ ಕ್ಲೋಸ್ಡ್ ಸರ್ಕಲ್. ಮಕ್ಕಳ ಎಲ್ಲರೂ ಎಲ್ಲೇ ಮಿಸ್ಟೇಕ್ ಮಾಡೋದು, ಇದನ್ನು ಬರ್ದಿಲ್ಲ ಅಂದರೆ 1 ಮಾರ್ಕ್ ಕಟ್ ಆಗುತ್ತೆ. ಯು ಶುಡ್ ಡ್ರಾ ಕ್ಲೋಸ್ ಸರ್ಕಲ್ ಅಟ್ ಹಿಯರ್ ಆ್ಯಂಡ್ ಓಪನ್ ಸರ್ಕಲ್ ಓವರ್ ಹಿಯರ್. ಹೌದಾ? ಸೊ ನಿಮ್ಮ ಗಮನ ಇಲ್ಲಿರಲಿ, ಡೇಂಜರ್ ಇದೆ. ಹಲೋ, ಎಚ್ಚರಿಕೆ, ನಿಮ್ಮ ಗಮನ ಇಲ್ಲಿರಲಿ. ಇಲ್ಲಿ ಓಪನ್ ಸರ್ಕಲ್, ರೈಟ್? ಇದೇ ರೀತಿ ಮೇಲ್ಗಡೆ ಕೂಡ ನೀವು ಓಪನ್ ಸರ್ಕಲ್ ಹಾಕಬೇಕು. ಯಾಕೆಂದರೆ 1,1, 2,1, 3,1 ಈ ಪಾಯಿಂಟ್ಸನ್ನು ಮಾರ್ಕ್ ಮಾಡಿ ಜಾಯಿನ್ ಮಾಡಿರ್ತೀರ. ಡೋಂಟ್ ಫಾರ್ಗೆಟ್ ಟು ಶೋ ದ ಆರೋ ಮಾರ್ಕ್. ಅಂದರೆ ಅದು ಟಿಲ್ ಇನ್ಫಿನಿಟಿ ಹೋಗುತ್ತೆ, ಆರೋ ಮಾರ್ಕ್ ತೋರಿಸ್ಲೇಬೇಕು. ಓಪನ್ ಸರ್ಕಲ್, ಕ್ಲೋಸ್ ಸರ್ಕಲ್ ತೋರಿಸ್ಲೇಬೇಕು. ದೆನ್ ಇಟ್ ಈಸ್ ಕರೆಕ್ಟ್ ಗ್ರಾಫ್. ಯು ಗೆಟ್ 2 ಮಾರ್ಕ್ಸ್. ಗಾಟ್ ಇಟ್? ನೌ ಯು ರೈಟ್ ದ ಡೊಮೇನ್ ಆ್ಯಂಡ್ ರೇಂಜ್. ಆ ಗ್ರಾಫ್ ಪಕ್ಕದಲ್ಲೇ ಸೇರಿಸ್ಬಿಡಿ ಸಾಕು. ಡೊಮೇನ್ ಎಲ್ಲ ಎಕ್ಸ್ ವ್ಯಾಲ್ಯೂ ಆಲ್ ರಿಯಲ್ ನಂಬರ್ಸ್ ತಾನೆ. ಎಕ್ಸ್ ಏನು ಸ್ಕಿಪ್ ಆಗ್ತಿಲ್ವಲ್ಲ. ಸೊ ಆಲ್ ರಿಯಲ್ ನಂಬರ್ಸ್, ಅಥವಾ -∞ to +∞, ಆಲ್ ರಿಯಲ್ ನಂಬರ್. ಹೌದಾ? ರೇಂಜ್ ಬೇಕಾ? ರೇಂಜ್ ಏನಂತ ಬರೆದಿಟ್ಟಿರ್ತೀರಾ? ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. -1, 0, 1. ನೋಡಿ, ಫ್ಲವರ್ ಬ್ರಾಕೆಟ್ ಹಾಕಿ. ಫ್ಲವರ್ ಬ್ರಾಕೆಟೇ ಬಳಸಬೇಕು. ಯಾಕೆ ಅಂತಂದರೆ 3 ನಂಬರ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ವೈ ವ್ಯಾಲ್ಯೂ ಇದು 3 ಬಿಟ್ಟರೆ ಇನ್ಯಾವುದು ಆಗಕ್ಕೆ ಚಾನ್ಸ್ ಇಲ್ಲ. ಸೊ ನೀವು ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್ ಬಳಸಬಾರ್ದು. ಅದ್ರ ಮೀನಿಂಗ್ ಏನು? ಆ ಓಪನ್ ಇಂಟರ್ವಲ್ ಬರೆದ್ರೆ ಒಂದು ನಂಬರಿಂದ ಇನ್ನೊಂದು ನಂಬರ್ವರೆಗಿರೋ ಎಲ್ಲ ನಂಬರ್ ಕವರ್ ಆಗುತ್ತೆ ಅಂತ. ಈ ಥರದ ಫ್ಲವರ್ ಬ್ರಾಕೆಟ್ ಹಾಕಿದ್ರೆ ಆ ಬ್ರಾಕೆಟ್ ಒಳಗಡೆ ಇರೋ ನಂಬರ್ಸ್ ಮಾತ್ರ ವೈ ವ್ಯಾಲ್ಯೂ ಆಗಿರುತ್ತೆ. ಸೊ -1, 0, 1 ವ್ಯಾಲ್ಯೂಸ್ ಆಫ್ ವೈ. ಸೊ ಇದು ಡೊಮೇನ್, ಇದು ರೇಂಜ್. ಕೋಡೊಮೇನ್ ಬಗ್ಗೆ ನಾನು ವಿಶೇಷವಾಗಿ ಸ್ಟ್ರೆಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾವಾಗಲೂ ಅದು ರಿಯಲ್ ನಂಬರ್ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಅಲ್ವಾ? ಸೊ ಹೀಗೆ 5 ಮಾರ್ಕ್ಸನ್ನು ತಗೊಳ್ಳಿ. ಈ ರೀತಿಯಲ್ಲಿ ನಾವು ಪಾರ್ಟ್ ಡಿ 5 ಮಾರ್ಕ್ಸ್ ಬರುವಂಥದ್ದು ಡಿಸ್ಕಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಎಲ್ಲ ಕ್ವೆಶನ್ಸನ್ನು ನೀವೊಮ್ಮೆ ಕೊಡ್ಬೋದು, ಅಲ್ಲಿ ತೋರಿಸ್ಬೋದು. ಲಿಂಕ್ಸ್ ಇರುತ್ತೆ, ಆ ಲಿಂಕ್ಸ್ ಕ್ಲಿಕ್ ಮಾಡಿ ಈ ಎಲ್ಲ ನೋಟ್ಸ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಮರಿದೇನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೆಕೆಂಡ್ PUC, CET ಎಲ್ಲ ಮಟೀರಿಯಲ್ಸ್ಗಳು ಅಲ್ಲಿ ಮುಂದಿನ ದಿವಸಗಳಲ್ಲಿ ಲಭ್ಯ ಇರ್ತವೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ನಮಸ್ತೆ.